ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ಬುಧ ಬುಧನ ಫಲವನ್ನು ನಿರೂಪಣೆ ಮಾಡ್ತಾ ಇದ್ವು. ಮಕರ ಕುಂಭ ರಾಶಿಗಳಲ್ಲಿ ಬುಧನಿದ್ದಾಗ ಆ ಜಾತಕನಿಗೆ ಎಂತೆಂಥ ಫಲಗಳು ಬರ್ಬೋದು ಅನ್ನೋದನ್ನು ಮುಂದಕ್ಕೆ ನಿರೂಪಣೆ ಮಾಡ್ತಾ ಇದ್ದಾರೆ. ಕನ್ಯಾದವರೆಗಾಗಿತ್ತಲ್ವ ನಿನ್ನೆ ಮಕರ ಕುಂಭಗಳು. ಅರ್ಕಜರ್ಕ್ಷೆ ಅಂದರೆ ಏನು? ಅರ್ಕ ಸೂರ್ಯ, ಅರ್ಕಜ ಶನಿ, ಅರ್ಕಜರ್ಕ್ಷ ಅಂದರೆ ಶನಿಯ ರಾಶಿಗಳು. ಅದು ಎರಡು, ಮಕರ ಮತ್ತು ಕುಂಭ ಅಂತ. ಅಲ್ಲಿ ಮಕರ ಕುಂಭ ರಾಶಿಗಳಲ್ಲಿ ಬುಧನಿದ್ದಾಗ ಪರಕರ್ಮಕೃತ್, ಅವನು ತನ್ನ ಕೆಲಸ ಮಾಡ್ತಾ ಇರೋದಿಲ್ಲ, ಬೇರೆಯವ್ರ ಕೆಲಸ ಮಾಡ್ತಾ ಇರ್ತಾನೆ. ತುಂಬ ಒಳ್ಳೆ ರೀತಿಯಲ್ಲೂ ಆಗ್ಬೋದು ಇದು. ಪರೋಪಕಾರ, ಪರಸೇವೆ ಹಾಗೆ ಹೋದಾಗ ತುಂಬ ಒಳ್ಳೆ ರೀತಿಯಲ್ಲೂ ಆಗ್ಬೋದು. ಎಷ್ಟೋ ಬಾರಿ ಬರೀ ಇನ್ನೊಬ್ಬನ ಚಾಕರಿ ಮಾಡ್ತಾ ಇರುವಂಥದ್ದು, ಅದರಲ್ಲಿ ತನಗೂ ಏನೂ ಶುಭ ಹಿತ ಏನೂ ಇಲ್ಲ, ಇಂಥ ಸಂದರ್ಭಗಳು ಕೂಡ ಬರ್ಬೋದು. ಪರಕರ್ಮಕೃತ್ ಶನಿಯ ಫಲ ಅದು. ಬುಧ ಶನಿಯ ಫಲ ಕೊಡ್ತಾ ಇರೋವಂಥದ್ದು. ಶನಿ ಮನೆಗೆ ಹೋಗಿ ಅವನು ಶನಿಯಾಗಿಬಿಟ್ಟಿದ್ದಾನೆ, ಬುಧನು ಕೂಡ ಅಂತ. ಅಶ್ವ ಶಿಲ್ಪ ಬುದ್ಧಿ, ಅಶ್ವ ಮತ್ತು ಶಿಲ್ಪ ಬುದ್ಧಿ ಎರಡು ಸೇರಿ ದ್ವಿವಚನ ಬಂದಿರೋಂಥದ್ದಲ್ಲಿ ಬುದ್ಧಿ ದೀರ್ಘ ಆಗಿರೋದಾಗೆ. ಅಶ್ವ ಅಂದರೆ ಸಂಪತ್ತಿಲ್ಲ ಅಂತ, ಬಡತನ, ಅದು ಶನಿ ಕೊಡುಗೆ ಅದು. ಅಶ್ವ ಶಿಲ್ಪ ಬುದ್ಧಿ, ಬುಧ ಶಿಲ್ಪಿ, ಹಾಗಾಗಿ ತನ್ನದು ಕೊಡ್ತಾ ಇದ್ದಾನೆ ಬುಧ ಫಲವನ್ನು. ಶಿಲ್ಪ ಬುದ್ಧಿ ಅಂದರೆ ಶಿಲ್ಪಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಭೆ ಅಥವಾ ಪರಿಕಲ್ಪನೆಗಳು ಅವನಿಗಿರ್ತವೆ ಅಂತ. ಮಕರದ ಬುಧ ಶಿಲ್ಪಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡ್ತಾನೆ, ಪರಿಕಲ್ಪನೆಯನ್ನು ಕೊಡ್ತಾನೆ ಅಂತ. ಅಶ್ವಶಿಲ್ಪ ಬುದ್ಧಿ ಹೀಗೂ ತಗೊಳ್ಬೋದು ಇದನ್ನು. ಅಶ್ವಬುದ್ಧಿ ಶಿಲ್ಪ ಬುದ್ಧಿ ಅಂತ ನಾವು ತಗೊಳ್ಬೋದು ಬೇಕಿದ್ರೆ. ಅಂದರೆ ಸ್ವಂತ ಬುದ್ಧಿ ಇಲ್ಲ ಅಂತ, ಅಶ್ವಬುದ್ಧಿ ಶಿಲ್ಪ ಬುದ್ಧಿ ಅಂತ. ಅದು ದ್ವಿವಚನ ಇರೋದ್ರಿಂದ ಅಶ್ವ ಶಿಲ್ಪ ಬುದ್ಧಿ ಅನ್ನೋ ಥರ ಬೇರೆ ಮಾಡ್ಬೋದು ಅದನ್ನು. ಋಣವಾನ್, ಸಾಲ ಇದೆ, ಸಾಲ ಮಾಡ್ತಾನೆ. ವಿಷ್ಟಿಕರೋ ಬುಧೇರ್ಕಜರಕ್ಷೆ, ವಿಷ್ಟಿಕರ. ವಿಷ್ಟಿ ಅಂದರೆ ಏನು? ವಿಷ್ಟಿ ಅಂದರೆ ಭಾರ ಹೊತ್ತು ಬರುವ ಕ್ಲೇಶ ಇದೆಯಲ್ಲ, ಶ್ರಮ, ಅದನ್ನು ವಿಷ್ಟಿ ಎಂದು ಕರೀತಾರೆ. ಭಾರಾದಿ ವಹನಜನ್ಯೇ ಕ್ಲೇಶೆ ವಿಷ್ಟಿ, ಭಾರಾದಿ ವಹನಜನ್ಯೇ ಕ್ಲೇಶೆ. ಭಾರ ಹೊತ್ತು ಪಡುವ ಕಷ್ಟ ಇದೆಯಲ್ಲ, ಅದಕ್ಕೆ ವಿಷ್ಟಿ ಅಂತ ಹೆಸರು. ವಿಷ್ಟಿಕರ ಅಂದರೆ ಅಂಥವರ ನಾಯಕ ಅಂತ. ಆ ಗುಂಪಿನ ಮುಂದಾಳು. ಕೂಲಿಗಳು, ಹಮಾಲಿಗಳು ಅಂತೆಲ್ಲ ಇರ್ತಾರಲ್ವ, ಅವರು ಭಾರ ಹೊತ್ತು ಕಷ್ಟಪಟ್ಟು ತುಂಬ ಭಾರ ಹೊತ್ತು ಇಡೀ ಜೀವನ ಹಾಗೆ ಕಳೀತಾರಲ್ವ, ಆ ಗುಂಪಿನ ನಾಯಕನಾಗ್ತಾನೆ ಅಂತ. ವಿಷ್ಟಿಕರು ಬುಧೇ ಅರ್ಕಜರ್ಕ್ಷೆ. ಈ ನಾಲ್ಕು ಸಂಗತಿಗಳು, ಒಂದು ಶಿಲ್ಪ, ಇನ್ನೊಂದು ವಿಷ್ಟಿ, ಇದೆರಡು ಇದರ ವಿಶೇಷ ಫಲಗಳು. ವಿಷ್ಟಿ ಅಂದರೆ ಅದಕ್ಕೆ ಬೇರೆ ಅರ್ಥಗಳೂ ಇದೆ. ವೇತನಂ ವಿನಾ ಕಾರ್ಯಂ ಅಂತ, ಸಂಬಳ ಇಲ್ಲ ಕೆಲಸ ಮಾಡಬೇಕು ಅಂತ. ಜೀತ ಪದ್ಧತಿ ಇತ್ತು ನೋಡಿ ಹಿಂದೆ, ಸಂಬಳ ಇಲ್ಲ ಅಂತ, ಊಟ ಕೊಡ್ತಾರೆ ಅಷ್ಟೇ, ಸಂಬಳ ಇಲ್ಲ ಅಂತ, ಕೆಲಸ ಮಾಡಬೇಕು ಅನ್ನೋದು, ಅದನ್ನು ವಿಷ್ಟಿ ಅಂತ ಕರೆಯೋದುಂಟು. ಒಟ್ಟು ಅಂಥದ್ದು ಅಂತ, ಕೂಲಿ, ಹಮಾಲಿ ಅಥವಾ ಜೀತ ಇಂಥದ್ದು. ಅದರ ಒಂದು ಚೂರು ಏನು ಅಂದರೆ ಅವರ ನಾಯಕ ಅಂತ. ವಿಷ್ಟಿಕರಹ ಅಂದರೆ ಅವರ ಮುಂದಾಳು ಅಂತ. ಅದೊಂದು ಚೂರು ಗುಣ ಇದೆ ಅಲ್ಲಿ, ಇದೆರಡು. ಮತ್ತು ಹಣ ಇಲ್ಲ, ಸಾಲ ಇದೆ, ಕೆಲಸ ಇದೆ ಬೇರೆಯವ್ರದ್ದು, ತನ್ನ ಕೆಲಸ ಅಲ್ಲ, ಇನ್ನೊಬ್ರು ಕೆಲಸ ಮಾಡೋದ್ರಿಗೆ ಆಯುಸ್ ಹೋಯಿತು, ಇಂಥದ್ದು ಅಂತ. ಇನ್ನು ಧನು ಮತ್ತು ಮೀನುಗಳಲ್ಲಿ ಬುಧನಿದ್ದಾಗ, ಗುರುಕ್ಷೇತ್ರದಲ್ಲಿ
ಎರಡು ಭಾಗ ಇದೆ ಅಲ್ಲಿ. ನೃಪಸತ್ಕೃತ ಪಂಡಿತಾಪ್ತವಾಕ್ಯೋ ನವಮೇ ಅಂತ್ಯೇ ಜಿತಸೇವಕಾಂತ್ಯ ಶಿಲ್ಪ. ಅದು ಎರಡು ಭಾಗ ಇದೆ ಅಲ್ಲಿ. ನವಮೆವರೆಗೆ ಒಂದು ಭಾಗ. ನವಮ ಅಂದರೆ ಯಾವುದು? ಧನುರಾಶಿ. ಧನುರಾಶಿ ಬುಧನ ಫಲ ನವಮೆ ಅನ್ನೋ ಶಬ್ದದವರೆಗಿದೆ. ಅಂತ್ಯ ಅನ್ನೋದು ಮೀನರಾಶಿ. ಮೀನರಾಶಿ ಫಲ ಮುಂದಕ್ಕೆ ಬಂತು. ಎರಡು ಭಾಗ ಮಾಡ್ಕೋಬೇಕು ಅದನ್ನು. ನೃಪಸತ್ಕೃತ ಪಂಡಿತಾಪ್ತವಾಕ್ಯೋ, 3 ಫಲಗಳನ್ನು ಹೇಳಿದ್ದಾರೆ. ಧನುರಾಶಿ ಬುಧನಿಗೆ ತುಂಬ ಒಳ್ಳೆ ಫಲಗಳನ್ನು ಹೇಳಿದ್ದಾರೆ. ಸತ್ಕೃತ ಅಂದರೆ ರಾಜಪೂಜಿತ, ರಾಜರಿಂದ ಗೌರವ ಮತ್ತು ಇದು ಪ್ರಾಪ್ತ ಆಗುವಂಥದ್ದು, ಸನ್ಮಾನ ಗೌರವ ಪ್ರಾಪ್ತ ಆಗುವಂಥದ್ದು ಅಂತ. ನೃಪಸತ್ಕೃತ ಪಂಡಿತ, ಶಾಸ್ತ್ರಜ್ಞಾನ. ಪಂಡಿತ ಅಂದರೆ ಶಾಸ್ತ್ರಜ್ಞಾನ ಮಾತ್ರ ಅಲ್ಲ, ಪಂಡಿತ ಅಂದರೆ ಆತ್ಮಜ್ಞಾನಕ್ಕೆ ಪಂಡಿತ ಅನ್ನೋ ಶಬ್ದ ಇರುವಂಥದ್ದು. ಪಂಡ ಪರಾತ್ಮ ವಿಜ್ಞಾನಂ ತದಸ್ಯ ಅಸ್ತೀತಿ ಪಂಡಿತ. ರಂಭದ್ರಾಚಾರ್ಯರು ನಮ್ಗೆ ಹೇಳ್ತಾ ಇದ್ದಿದ್ದು ಯಾವಾಗಲೂ. ಪಂಡ ಪರಾತ್ಮ ವಿಜ್ಞಾನಂ. ಪಂಡ ಅಂದರೆ ಪರಮಾತ್ಮನ ಜ್ಞಾನ, ಅದಿದ್ದವನು ಪಂಡಿತ. ಬರೀ ಪುಸ್ತಕ ಓದಿದವನು ಪಂಡಿತ ಅಲ್ಲ. ಯಾರಿಗೆ ಸ್ವಾನುಭವ, ಅಪರೋಕ್ಷ ಅನುಭವ, ಅದರಲ್ಲಿ ಪರಮಾತ್ಮ ಅನುಭವ ಇದೆ, ಅವನೇ ಪಂಡಿತ ಅಂತ. ಹಾಗಾಗಿ ಪಂಡಿತ ಜ್ಞಾನಿಯಾಗ್ತಾನೆ ಅವನು. ಆಪ್ತವಾಕ್ಯ, ಈ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ. ಆಪ್ತವಾಕ್ಯ, ಅವನ ಮಾತುಗಳು ಆಪ್ತವಾಕ್ಯಕ್ಕೆ ಸಲ್ತವೆ ಅಂತ. ಆಪ್ತವಾಕ್ಯ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಆಪ್ತ ಅಂದರೆ ಏನಂದು ಗೊತ್ತಾಗಬೇಕು. ಆಪ್ತ ಅಂದರೆ ಯಾರು? ಹತ್ತಿರ ಇರೋರು, ಆತ್ಮೀಯರು, ಅವರು ಆಪ್ತರು ಅಂತ. ಈಗೆಲ್ಲ ಸಚಿವರ ಆಪ್ತರು ಅಂತ ಬರ್ತಾ ಇರ್ತದಲ್ವಾ. ಶಾಸಕರ ಆಪ್ತರು, ಸಚಿವರ ಆಪ್ತರು ಇಲ್ವಾ? ಅವರು ನಮ್ಗೆ ಆಪ್ತರು ಅಂತ. ಯಾರೋ ಒಂದು ವಿಶ್ವಾಸ ತುಂಬ ಇದ್ದರೆ, ಬಳಕೆ ಇದ್ದರೆ ಆಪ್ತರು ಅಂತ ಹೇಳ್ತೇವಲ್ವಾ. ಅದಲ್ಲ. ಆಪ್ತ ಅಂದರೆ ಈ ಚರಕರ ಈ ಮಾತನ್ನು ರಂಭದ್ರಾಚಾರ್ಯರು ಒಂದು 100,000 ಬರೀ ಹೇಳಿರ್ಬೋದು. ನಮ್ಮ ಅವ್ರದ್ದು ನಾವು ಅಧ್ಯಯನ ಮಾಡ್ತಾ ಇದ್ವಲ್ಲ, ಪಾಠ ಮಾಡ್ತಾ ಇದ್ರಲ್ಲ ನಮಗವರು, ಪಾಠ ಸಮಯದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೇಳಿರ್ಬೋದು. ಯಾರು ಆಪ್ತ ಅಂದರೆ ರಜಸ್ತಮೋಭ್ಯಾಂ ನಿರ್ಮುಕ್ತಾ. ರಜಸ್ತಮೋಭ್ಯಾಂ ನಿರ್ಮುಕ್ತಾ. ಈ ರಜಸ್ಸು ತಮಸ್ಸುಗಳ ಬಾಧೆ ಅವರಿಗಿಲ್ಲ. ಕೇವಲ ಸತ್ವಗುಣದ ವಿಜೃಂಭಣೆ ಇದೆ ಅವರಲ್ಲಿ ಅಂತ. ಸಾತ್ವಿಕರು, ಸತ್ವೋದ್ರೇಕ ಉಳ್ಳವರು. ರಜಸ್ಸು ತಮಸ್ಸು ತುಂಬ ಎಷ್ಟು ಬೇಕೋ ಅಷ್ಟು, ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಇದೆ ಅಂತ, ಅಂಥವರು ಅಂತ. ಹಾಗಾಗಿ ರಜಸ್ತಮೋಭ್ಯಾಂ ನಿರ್ಮುಕ್ತಾ ತಪೋಜ್ಞಾನ ಬಲಯನಯೇ. ಹೇಗೆ ಹಾಗಾಯಿತು? ರಜಸ್ಸು ತಮಸ್ಸುಗಳು ಹೇಗೆ ಅವರಿಗೆ ಅಷ್ಟು ಕಡಿಮೆ ಆಯಿತು ಅಂದರೆ ತಪಸ್ಸಿನ ಮೂಲಕವಾಗಿ, ಜ್ಞಾನದ ಮೂಲಕವಾಗಿ. ತಪಸ್ಸಿನ ಬಲ, ಜ್ಞಾನದ ಬಲದಿಂದಲಾಗಿ ಯಾರು ರಜಸ್ಸು ತಮಸ್ಸುಗಳಿಂದ ನಿರ್ಮುಕ್ತರಾಗಿರ್ತಾರೆ, ಕೇವಲ ಸತ್ವ ಒಂದರಿಂದಲೇ ಕೂಡಿರುತ್ತಾರೆ. ಮಾತ್ರವಲ್ಲ, ಯೇಷಾಂ ತ್ರೈಕಾಲಮವಲಂ ಜ್ಞಾನಂ ಅವ್ಯಾಹತಂ ಸದಾ. ಯಾರಿಗೆ ತ್ರಿಕಾಲ ಜ್ಞಾನ ಇದೆ, ಭೂತ ವರ್ತಮಾನ ಭವಿಷ್ಯ ಜ್ಞಾನ. ಅಮಲಂ, ಆ ಜ್ಞಾನದಲ್ಲಿ ಕಲ್ಮಶ ಇಲ್ಲ ಅಂತ, ವ್ಯತ್ಯಾಸ ಇಲ್ಲ ಅಂತ. ಅವ್ರಿಗೆ ಹಾಗೆ ಅನಿಸಿದ್ರೆ ಹಾಗೆ ಅದು ಅಂತ. ಹೀಗಾಗಿದೆ ಅವ್ರಿಗೆ ಗೊತ್ತಾಗತ್ತೆ, ತಪ್ಪಿರೋದಿಲ್ಲ ಅದರಲ್ಲಿ ಅಂತ. ಹಾಗಾಗಿ ಅಮಲವಾದ ನಿರ್ಮಲವಾದ ತ್ರಿಕಾಲ ಜ್ಞಾನ ಉಳ್ಳವರು ಅಂತ. ಮತ್ತು ಜ್ಞಾನ ಅವ್ಯಾಹತಂ ಸದಾ ಅಂತ. ಆ ಜ್ಞಾನಕ್ಕೆ ಯಾವಾಗಲೂ ವ್ಯಾಹತಿ ಇಲ್ಲ. ಕೆಲವ್ರಿಗೆ ಏನಂದರೆ ಯಾವುದೋ ಕೆಲವು ಸಮಯದಲ್ಲಿ ತೋರ್ತದೆ, ಇನ್ನು ಕೆಲವು ಸಮಯದಲ್ಲಿ ಗೊತ್ತಾಗೋದಿಲ್ಲ ಅಂತ, ಯಾವುದೋ ಕೆಲವು ಸಮಯದಲ್ಲಿ ಭಾಸ ಆಗ್ತದೆ ಅಂತ. ಇದು ಹಾಗಲ್ಲ. ಅವ್ಯಾಹತಂ ಅಂದರೆ ಅನವರತವಾಗಿ, ತಡೆ ಇಲ್ಲದೆ ನಿರಂತರವಾಗಿ ತ್ರಿಕಾಲ ಜ್ಞಾನ ಯಾರಿಗಿದೆಯೋ ಅಂಥವರು ಅಂತ. ಸದಾ ಅವ್ಯಾಹತಂ ತ್ರೈಕಾಲಂ ಜ್ಞಾನಂ ಅಮಲಂ. ಅಮಲಂ ತ್ರೈಕಾಲಂ ಜ್ಞಾನಂ. ಅಮಲವಾದ ತ್ರೈಕಾಲ ಜ್ಞಾನ ಸದಾ ಇರಬೇಕು, ಅವ್ಯಾಹತವಾಗಿರಬೇಕು ಅಂತ. ಅಂತಹ ಜ್ಞಾನಮಯರು ಅಂಥವರು ಆಪ್ತಾಹ, ಅವರಿಗೆ ಆಪ್ತರು ಅಂತ ಹೆಸರು. ಶಿಷ್ಟಾಹ, ಅವರೇ ಶಿಷ್ಟರು ಅಂದರೆ. ವಿಬುದ್ಧಾಹ ಅಂದರೆ ಜ್ಞಾನವುಳ್ಳವರು ಅಂತ. ಬೋಧ ಜ್ಞಾನ, ವಿಬೋಧ ವಿಶಿಷ್ಟವಾದ ಬೋಧ, ವಿಶಿಷ್ಟವಾದ ಜ್ಞಾನ ಅದುಳ್ಳವರು. ಅವ್ರು ಹೇಗಿರ್ತಾರೆ, ಅವ್ರ ಮಾತು ಹೇಗಿರ್ತದೆ ಅಂದರೆ ತೇಷಾಂ ವಾಕ್ಯಂ ಅಸಂಶಯಂ ಸತ್ಯಂ. ಅವರ ವಾಕ್ಯ ಇದೆಯಲ್ಲ ಸತ್ಯ, ಅದು ಅಸಂಶಯಂ ಅಂತ, ಸಂದೇಹ ಬೇಡ. ಮತ್ತೆ ಸತ್ಯವೋ ಅಲ್ಲವೋ ಬೇರೆ ಯೋಚನೆ ಬೇಡ ಅಂತ.
ಧರ್ಮರಾಜನ ಬಾಯಲ್ಲಿ ಬಂತು ಅಂದರೆ ಸತ್ಯವೇ ಹೌದು ಅಂತ ದ್ರೋಣರು ತೀರ್ಮಾನ ಮಾಡಿದ್ರಲ್ವ, ಎಲ್ಲರೂ ತೀರ್ಮಾನ ಮಾಡಿದ್ರಲ್ವ, ಆ ತರಹ ಅದು ಅಂತ. ತೇಷಾಂ ವಾಕ್ಯಂ ಅಸಂಶಯಂ ಸತ್ಯಂ ವಕ್ಷ್ಯಂತೆ ಕಸ್ಮಾತ್ ಅಸತ್ಯಂ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ನೀರಜಸ್ತಮ, ರಜಸ್ಸು ತಮಸ್ಸು ಇಲ್ಲದವರು, ಶುದ್ಧ ಸತ್ವ ಮಾತ್ರ ಉಳ್ಳವರು. ಸುಳ್ಳು ಹೇಳಬೇಕಾದ್ರೆ ಅದಕ್ಕೆ ರಜೋಗುಣ ತಮಗುಣ ಬೇಕು, ಅದಿಲ್ಲದೆ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಸತ್ಯ ಹೇಳಬೇಕಾದ್ರೆ ಸತ್ವಗುಣ ಬೇಕು. ಹಾಗಾಗಿ ಅವರಲ್ಲಿ ರಜೋಗುಣ ತಮಗುಣ ಇಲ್ಲದೇ ಇರೋದ್ರಿಂದ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಚರಕರು ಹೇಳಿದ್ದಿದ್ರು. ಆ ಚರಕರ ಮಾತನ್ನು ರಾಮಭದ್ರಾಚಾರ್ಯರು ಯಾವಾಗಲೂ ಅದನ್ನು ಉಲ್ಲೇಖ ಮಾಡ್ತಾಯಿದ್ರು. ಯಾವಾಗಲೂ ಅಂದರೆ ಯಾವಾಗಲೂ ಅಂತ. ಆಪ್ತವಾಕ್ಯಂ ಪ್ರಮಾಣಂ ಅಂದರೆ ಆಪ್ತ ಅನ್ನೋದಕ್ಕೆ ಅಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಥರದ ನಿರ್ವಚನಗಳಿದೆ. ಆದರೆ ಈ ನಿರ್ವಚನ ಇಟ್ಕೋಬೇಕು ನಾವಿಲ್ಲಿಗ ಅಂತ. ಬುದ್ಧ ಧನುರಾಶಿಯಲ್ಲಿ ಬಂದರೆ ಅವನು ಇಲ್ಲಿವರೆಗೂ ತಲುಪಬಹುದು ಅಂತ. ಅವನು ಪಂಡಿತ ಸ್ವಯಂ ಜ್ಞಾನಿಯಾಗೋದು ಮಾತ್ರ ಅಲ್ಲ, ಆಪ್ತವಾಕ್ಯನಾಗುವ ಮಟ್ಟಿಗೆ ಅವನ ಬಾಯಿಂದ ಬಂದು ಮಾತು ಬಂತು ಅಂದರೆ ಅದು ವೇದವಾಕ್ಯ ಅಂತ, ಅದು ಸತ್ಯ ಅಂತ, ಅಲ್ಲಿ ಸಂಶಯ ಇಲ್ಲ ಅಂತ, ಅದು ಪಾಲನೆ ಮಾಡಲಿಕ್ಕೆ ಇರುವಂಥದ್ದು ಅಂತ. ಮತ್ತು ಅವನು ಹಿತವನ್ನೇ ಹೇಳ್ತಾನೆ, ಅಹಿತವನ್ನು ಹೇಳೋದಿಲ್ಲ. ಹಾಗಾಗಿ ಆಪ್ತವಾಕ್ಯಂ ಪ್ರಮಾಣಂ, ಆಪ್ತರ ಬಾಯಿಂದ ಬಂತು ಅಂದರೆ ಒಪ್ಕೋಬೇಕು ಅದನ್ನು ಅಂತ, ಅದು ಸತ್ಯ ಅಂತ, ಅದು ನಿಜ ಅಂತ ಸ್ವೀಕಾರ ಮಾಡಬೇಕು ಅಂತ, ಪ್ರಮಾಣ ಅದು ಅಂತ ಅಂಥವನಾಗ್ತಾನೆ. ಇಲ್ಲಿ ಏಕವಚನ ಬಳಸಿದ್ದಾರೆ, ನೃಪಸತ್ಕೃತ ಪಂಡಿತ ಆಪ್ತವಾಕ್ಯ ಅಂತ. ಈ 3 ಶಬ್ದಗಳಿದೆ. ನೃಪಸತ್ಕೃತ ಬೇರೆ ಶಬ್ದ, ಪಂಡಿತ ಬೇರೆ ಶಬ್ದ, ಆಪ್ತವಾಕ್ಯ ಬೇರೆ ಶಬ್ದ. ಆದರೆ ಏಕವಚನ ಬಳಸಿದ್ದಾರೆ. ಅದಕ್ಕೆ ಸಮರ್ಥನೆ ಇದೆ. ಜಾತಿ ಏಕವಚನ ಮತ್ತೊಂದು ನಿಯಮ ಇದೆ. ಅದು ಇಡೀ ಗುಂಪಿಗೆ ಸೇರಿ ಏಕವಚನ ಬಳಸ್ಬೋದು ಅಂತ, 3 ಸೇರಿ ಒಂದು ಗುಂಪು ಮಾಡಿ ಏಕವಚನ ಬಳಸ್ಬೋದು ಅಂತಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಧ್ವನಿ ಇದೆ ಅಂತ. 3 ಒಬ್ಬನೇ ಆಗಿರ್ತಾನೆ ಅಂತ, ಅವನು ಪಂಡಿತನಾಗಿರ್ತಾನೆ, ಆದ ಕಾರಣವೇ ಆಪ್ತವಾಕ್ಯ ಅಂತ. ಅವನು ಆಪ್ತವಾಕ್ಯನಾಗಿರ್ತಾನೆ, ಅವನ ವಚನ ಅನ್ನೋದು ಪ್ರಮಾಣ, ಅದು ಅವನೇನು ಹೇಳ್ತಾನೋ ಸತ್ಯ ಅದು ಅಂತ. ಮುನಿವಾಕ್ಯ ಋಷಿವಾಕ್ಯ ಅಂತ ಹೇಳ್ತೇವಲ್ಲ ಆ ತರಹ ಅಂತ, ಗುರುವಾಕ್ಯ ಅನ್ನೋ ತರಹ. ಆದ್ದರಿಂದಲೇ ನೃಪಸತ್ಕೃತ ಅಂತ. ರಾಜ ಅವನನ್ನು ಗೌರವಿಸುವಂತೆ ಆಗ್ತದೆ ಅಂತ. ಅರಸೊತ್ತಿಗೆ ಕೂಡ ಅವನನ್ನು ಗೌರವಿಸುವಂತೆ ಆಗ್ತದೆ. ಹಿಂದಿನ ಕಾಲದಲ್ಲಿ ಅರಸೊತ್ತಿಗೆಗಳು ಅಂಥವ್ರನ್ನ ಹುಡುಕಿ ಗೌರವಿಸ್ತಾ ಇದ್ರು ಅಂತ. ಅವರಿಗೆ ತುಂಬ ದೊಡ್ಡ ಬೆಲೆ ಕೊಡ್ತಾಯಿದ್ರು. ವಿಶ್ವಾಮಿತ್ರರು ಬಂದರೆ, ಆಸ್ಥಾನಕ್ಕೆ ಬಂದರೆ ದಶರಥನ ಬಾಯಿಂದ ಬರೋ ಮಾತುಗಳು ಅಂತ, ಧನ್ಯೋಸ್ಮಿ ಅನುಗ್ರಹಿತೋಸ್ಮಿ, ನನಗೆ ಎಲ್ಲ ನಾನು ಮಾಡಿದ ಯಜ್ಞಗಳ ತಪಸ್ಸಿನ ಫಲ ಬಂತು ಇವತ್ತು, ನನ್ನ ಜೀವನವೇ ಪಾವನ ಆಯಿತು ಅಂತ ಅಷ್ಟೂ ಸಂತೋಷ ಪಡ್ತಾಯಿದ್ರು, ಅಷ್ಟು ಗೌರವ ಕೊಡ್ತಾಯಿದ್ರು ಅಂತ. ಯಾಕೆಂದರೆ ಈ 3 ಬಂತು ನೋಡಿ ಇಲ್ಲಿ, ನೃಪಸತ್ಕೃತ ಪಂಡಿತ ಆಪ್ತವಾಕ್ಯ ಅಂತ. 3 ಒಬ್ಬನೇ ಅಂತ, 3 ಆಗಿರ್ತಾನೆ ಅವನು ಅಂತ. ಅವನನ್ನು ಲೋಕವೇ ಗೌರವಿಸುತ್ತೆ ಅಂತ. ಹಾಗಾಗ್ತಾನೆ ಯಾವಾಗ ಬುಧ ಧನುರಾಶಿಯಲ್ಲಿ ಬಂದಾಗ ಅಂತ. ತನ್ನ ರಾಶಿಯಲ್ಲೇ ಬುಧ ಈ ಪ್ರಮಾಣದ ಫಲ ಕೊಡಲಿಲ್ಲ. ತನ್ನ ರಾಶಿಯಲ್ಲಿ ಕೊಟ್ಟಿದ್ದಾನೆ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ಬಂದಾಗ ಒಂದು ಹೆಜ್ಜೆ ಮುಂದೆ ಅಂತ, ಒಂದು ಮೆಟ್ಲು ಮೇಲೆ ಅಂತ ಅನ್ನೋ ಥರ ಅಂತ. ಯಾಕೆಂದರೆ ಬುಧನ ಜೊತೆಗೆ ಗುರು ಸೇರ್ಕೊಂಡು ಬರ್ತಾ ಇರೋವಂಥದ್ದು ಇದು. ಈ ಫಲ ಕೇವಲ ಬುಧನ ಫಲ ಅಲ್ಲ, ಅದು ಗುರು ಇದ್ದಾನೆ. ಆ ವಾಕ್ಯ ಅನ್ನೋದು ಹೆಚ್ಚು ಬುಧನಿಗೆ ಹತ್ತಿರ, ಅದು ಕೂಡ ಗುರುವಿಗೂ ಬರೋಂಥದ್ದೇ, ವಾಚಸ್ಪತಿ ಗುರು ಕೂಡ. ಆ ಗುರು ಬುಧ ಸೇರಿದರೆ ಈ ಪ್ರಮಾಣದ ಶುಭ ಫಲ ಬರುತ್ತೆ ಅಂತ. 2 ಮಹಾಶುಭ ಗ್ರಹಗಳು ಈ ಪ್ರಮಾಣದ ಶುಭ ಫಲವನ್ನು ಕೊಡ್ತವೆ ಅಂತ. ಆಯಿತು. ಅಂತ್ಯ, ಕೊನೆಯ ರಾಶಿ ಯಾವ ರಾಶಿ? ಅದು ಕೊನೆಯ ರಾಶಿ. ಬುಧ ಏನಾಗ್ತಾನೆ ಮೀನರಾಶಿಯಲ್ಲಿ? ನೀಚನಾಗ್ತಾನೆ ಬುಧ ನೀಚ ರಾಶಿಯಲ್ಲಿ. ಹಾಗಾಗಿ ಅಂತ್ಯಶಿಲ್ಪ, ಜಿತಸೇವಕ ಅಂತ್ಯಶಿಲ್ಪ ಅಂತ. ಜಿತಸೇವಕ ಅಂದರೆ ಸೇವಕರನ್ನು ಗೆದ್ದವನು ಅಂತ, ಸೇವಕರನ್ನು ವಶದಲ್ಲಿ ಇಟ್ಕೊಳ್ಳುವಂಥವನು ಅಂತ. ಎಷ್ಟೋ ಬಾರಿ ಏನಾಗ್ತದೆ ಅಂದರೆ ಸೇವಕರೇ ನಾಯಕರಾಗಿರ್ತಾರೆ, ಈ ನಾಯಕ ಸೇವಕರಂತ ಇರಬೇಕಾಗ್ತದೆ. ಸೇವಕ ಸ್ವಲ್ಪ ಜೋರಿದ್ದರೆ ಏನಾಗುತ್ತೆ ಅಂದರೆ ಅವನು ಹೇಳಿದಾಗ ಎಲ್ಲ ಕೇಳಬೇಕು ಅಂತ. ಈಗೆಲ್ಲ ಸೇವಕರು ಸಿಗದೇ ಇರೋ ಕಾಲದಲ್ಲಿ ಏನಾಗುತ್ತೆ ಅಂದರೆ ನಾವು ಸೇವಕನೇ ಅವನೇ ಯಜಮಾನ ಅನ್ನೋ ಥರ. ನೀ ಯಾವಾಗ ಬರ್ತೀಯಪ್ಪ ಅಂತ ಅವ್ನು ಕೇಳೋಂಥ ಪರಿಸ್ಥಿತಿ. ಈ ಗುರುಗಳು ಡೇಟ್ ಕೇಳಿದ ಹಾಗೆ ಸೇವಕರು ಡೇಟ್ ಕೇಳೋ ಪರಿಸ್ಥಿತಿ, ಯಾವಾಗ ಬರ್ತೀಯ ನೀನು ಅಂತ. ಅವನು ಬಂದಾಗ ಹೋದಾಗ ಮಾಡಿದ್ದೇ ಕೆಲಸ ಅವ್ನು ಹೇಗೆ ಮಾಡ್ತಾನೋ ಅದೇ ಸತ್ಯ. ಇವನಿಗೇನು ಬೇಕೋ ಹೇಗೆ ಬೇಕೋ ಹಾಗೆ ಮಾಡ್ತಾನೆ ಅಂತಿಲ್ಲ ಅನ್ನೋ ಥರ ಆಗ್ತದೆ. ಎಷ್ಟೋ ಸರ್ತಿ ಸೇವಕರು ಮಾತನ್ನೇ ಯಜಮಾನ ಕೇಳೋಂಥ ಪರಿಸ್ಥಿತಿ ಇರ್ತದೆ. ಆದರೆ ಇದು ಹಾಗಲ್ಲ. ಈ ಮೀನದ ಬುಧ ಜಿತ ಸೇವಕ ಅಂತ. ಸೇವಕ ಜಯ ಅಂದರೆ ಸೇವಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಯೋಗ್ಯತೆ
ಬರ್ತದೆ. ನೀಚ ಆದರೂ ಕೂಡ, ನೀಚ ಆಗಿದ್ರಿಂದ ಸೇವಕ ಅಂತ ಬಂದಿತ್ತು. ಆ ಸೇವಕ ಅನ್ನೋ ಫಲ ಬರಬೇಕಾದ್ರೆ ಅದು ನೀಚತ್ವದ ಕಾರಣದಿಂದ ಅಂತ. ಆದರೆ ಬುಧ ಆಗಿದ್ದರಿಂದ, ಗುರುಕ್ಷೇತ್ರ ಆಗಿದ್ದರಿಂದ ಜಿತ ಸೇವಕ ಅಂತ, ಸೇವಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥವನು. ಅಂತ್ಯಶಿಲ್ಪ ಅಂದರೆ ಶಿಲ್ಪದಲ್ಲಿಯೇ, ಶಿಲ್ಪ ಬುಧ ಶಿಲ್ಪಿ, ಆದರೆ ಶಿಲ್ಪದಲ್ಲಿಯೇ ಸ್ವಲ್ಪ ಕೆಳಸ್ತರದ್ದು ಅಂತ. ಈಗ ಉದಾಹರಣೆಗೆ ಒಂದು ಮೂರ್ತಿ ಕೆತ್ತನೆ ಮಾಡೋದಾದರೆ ಹೇಗಿರುತ್ತೆ, ಯಾವ ಪ್ರಮಾಣದ ಶಿಲ್ಪ ಚಾತುರ್ಯ ಬೇಕು. ಅದೇ ಒಂದು ಗೋಡೆಗೆ ಮಾಡೋದಾದರೆ, ಕಂಬ ಮಾಡೋದಾದರೆ ಹೇಗಿರುತ್ತೆ, ವ್ಯತ್ಯಾಸ ಇದೆ ಅಲ್ವಾ. ನೆಲಕ್ಕೆ ಕಲ್ಲು ಹಾಸೋದಾದರೆ ಹೇಗಿರುತ್ತೆ. ಈಗ ಶಿಲ್ಪಿ ಅಂತಂದರೆ ಎಲ್ಲ ಒಂದೇ ಅಲ್ಲ ಅಂತ, ಅವನ ಕೌಶಲ ಬೇರೆ, ಇವನ ಕೌಶಲ ಬೇರೆ ಅಂತ. ಅಂತ್ಯಶಿಲ್ಪ ಅನ್ಬೇಕಾದ್ರೆ ಶಿಲ್ಪದಲ್ಲಿಯೇ ಸ್ವಲ್ಪ ಕೆಳಸ್ತರವನ್ನು ಅದು ಹೇಳ್ತಾ ಇದೆ ಅಂತ. ಮತ್ತು ಇದಕ್ಕೆ ಇನ್ನು ಬೇರೆ ಬೇರೆ ಅರ್ಥಗಳನ್ನು ಕೂಡ ಮಾಡ್ತಾರೆ. ಪಾದುಕೆಗಳನ್ನು ಮಾಡೋನು ಅಂತ ಅದನ್ನು ಅರ್ಥ ಮಾಡೋದುಂಟು ಅಂತ. ಅಂತ್ಯಶಿಲ್ಪ ಅನ್ನೋದಕ್ಕೆ ಕೇರಳದವರು ಇನ್ನೂ ಮುಂದಕ್ಕೆ ಹೋಗಿ ಅರ್ಥ ಹೇಳ್ತಾರೆ. ಅಷ್ಟು ಬೇಡವೇನೋ ಅನ್ಸುತ್ತೆ ನಮಗೆ. ಚಪ್ಪಲಿ ಮಾಡೋನು ಅಂತ, ಚಮ್ಮಾರ ಅನ್ನೋ ಥರ. ಅದು ಗ್ರಹ ಬುಧ ಆಗಿದ್ದರಿಂದ, ಕ್ಷೇತ್ರ ಗುರುವಿನದಾಗಿದ್ದರಿಂದ ನೀಚನಾದರೂ ಕೂಡ ಅದು ಚರಣ ರಾಶಿ. ಅದು ಯಾವುದು, ಮೀನರಾಶಿ ಚರಣ ರಾಶಿ ಅದು ಅಲ್ವಾ, ಕಾಲಪುರುಷನ ಚರಣ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಶಿಲ್ಪ ಅಂದರೆ ಪಾದುಕೆಗಳು ಅಂತ, ಪಾದರಕ್ಷೆಗಳು, ಪಾದುಕೆಗಳು ಅಂತ. ಅಂಥದ್ದನ್ನು ಉನ್ನತ ವರ್ಗಕ್ಕೆ ಸೇರಿದ್ದನ್ನು ಮಾಡೋ ಥರ ಇರ್ಬೋದು. ಅಥವಾ ಅಲ್ಲಿ ಏನಾದರೂ ಬುಧನಿಗೆ ದೋಷಗಳು ಬಂದರೆ ಅದು ಕೂಡ ಆಗ್ಬೋದು ಅಂತ. ಇನ್ಯಾವುದು ಅಂಥ ದೃಷ್ಟಿಗಳು, ಯೋಗಗಳು ಅಥವಾ ಷಡ್ವರ್ಗದಲ್ಲಿ ಅಶುಭ ತುಂಬ ಎಲ್ಲ ಬಂದರೆ ಇನ್ನಷ್ಟು ಕೆಳಕ್ಕೆ ಹೋಗ್ಬೋದು ಅಂತ. ಚಪ್ಪಲಿ ಮಾಡೋವರೆಗೂ ಹೋಗ್ಬೋದು, ಚಮ್ಮಾರನವರೆಗೂ ಕೂಡ ಅದು ಹೋಗ್ಬೋದು ಅಂತ. ಆದರೆ ಮೇಲ್ನೋಟಕ್ಕೆ ಇಷ್ಟು ಏನು ಅಂದರೆ ಅಂತ್ಯಶಿಲ್ಪ, ಶಿಲ್ಪದಲ್ಲಿಯೇ ಸ್ವಲ್ಪ ಕೆಳಸ್ತಾರ ಅಂತ. ಇಷ್ಟು ಬುಧನ ಫಲ. ಇನ್ನು ಗುರು ನೋಡೋಣ. ಗುರು ಶುಭಗ್ರಹಗಳಲ್ಲಿ ಶುಭಗ್ರಹ ಅಲ್ವ. ಅವನು ಎಲ್ಲೆಲ್ಲಿ ಹೋದರೆ ಎಂತೆಂಥ ಫಲ ಕೊಡ್ತಾನೆ ನೋಡೋಣ. ಗುರುವಿನ ಗುರುತ್ವ ಏನು ಅಂತ ಅನ್ನೋದು ಕಾಣಿಸೋಂಥ ಸಂದರ್ಭ ನೋಡಿ ಈಗ ಅಂತ. ಈಗ ಮೊಟ್ಟ ಮೊದಲನೇದಾಗಿ ಕುಜನ ಮನೆಗೆ ಗುರು ಬರ್ತಾನೆ, ಆಗೇನಾಗುತ್ತೆ ಅಂತ ಅಲ್ವಾ. ಕುಜನ ಮನೆಗೆ ಬುಧ ಬಂದಾಗ ಏನಾಗಿತ್ತು, ದ್ಯೂತರಣ, ಪಾನರತ, ನಾಸ್ತಿಕ, ಚೋರ, ನಿಸ್ವಾಹ, ಆಮೇಲೆ ಕುಸ್ತ್ರೀಕ ಕೂಟಕೃತ ಅಸತ್ಯರತಾಶ್ಚ ಅಲ್ವಾ. ಎಲ್ಲ ಅನರ್ಥಕಾರಿ ವ್ಯಸನಗಳು ಮತ್ತೊಂದು ಅಂಥದ್ದೇ ಫಲ ಬಂದಿತ್ತಲ್ವಾ. ಬುಧ ಕುಜನ ಮನೆಗೆ ಹೋಗಿ ಕುಜನ ಅಣ್ಣಾಗ್ಬಿಡ್ತಾನೆ ಅಂತ. ಕುಜ ಆದರೆ ಬೇಜಾರಿಲ್ಲ, ಕುಜನ ಅಣ್ಣಾಗ್ಬಿಟ್ಟಿದ್ದಾನೆ ಅಲ್ವಾ. ಅಲ್ಲಿ ಗುರು ಬಂದರೆ ಏನಾಗುತ್ತೆ ಅಂತ, ಗುರುವಿನ ಯೋಗ್ಯತೆ ಏನು. ಈಗ ಬುಧನಿಗೆ ಪಾಪ ಬುಧಸ್ಥೈರ್ಯುತಃ, ಯಾರ ಜೊತೆಗಿರ್ತಾನೋ ಆ ಥರ ಆಗ್ತಾನೆ, ಯಾರ ಮನೆಗೆ ಹೋಗ್ತಾನೋ ಆ ಥರ ಆಗ್ತಾನೆ ಅನ್ನೋ ಫಲ ಬುಧನಿಗಿದೆ ಅಲ್ವಾ. ಗುರು ಹಾಗಲ್ಲ. ಗುರು ಎಲ್ಲಿ ಹೋದರೂ ತನ್ನ ಸ್ವಂತಕ್ಕೆ ಏನು ಬಿಡೋದಿಲ್ಲ, ತಾನಿರೋ ಹಾಗಿರ್ತಾನಷ್ಟೇ ಹೊರತು ಅಲ್ಲಿಂದ ಪ್ರಭಾವಿತನಾಗಿ ಏನೂ ಆಗಿಬಿಡೋದಿಲ್ಲ ಅಂತ. ತಗೊಳ್ತಾನೆ, ಗುಣಗಳನ್ನು ತಗೊಳ್ತಾನೆ ಅಂತ. ಹಾಗಾಗಿ ಮೇಷ ವೃಶ್ಚಿಕಗಳಲ್ಲಿ ಗುರುವಿದ್ದಾಗ, ಕುಜನ ಮನೆಯಲ್ಲಿ ಗುರು ಇದ್ದಾಗ ಸೇನಾ ನಾಯಕನಾಗ್ತಾನೆ. ಅಂದರೆ ಕುಜನ ಒಳ್ಳೆ ಫಲ ತಗೊಂಡ ಅಂತ ಗುರುವಲ್ಲಿ ಅಂತ, ಸೇನಾ ನಾಯಕತ್ವ ಅಂತ. ಆ ಮುನ್ನಡೆಸುವಿಕೆ ಅನ್ನುವಂಥದ್ದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೆಚ್ಚು ಮಾರ್ಗದರ್ಶನ ಮಾಡುವಂಥದ್ದು, ಸಮೂಹಕ್ಕೆ ಮಾರ್ಗದರ್ಶನ ಮಾಡಿ ಹೀಗೆ ಹೋಗಿ ಹೀಗೆ ಮಾಡಿ ಅಂತ ಅನ್ನುವಂಥದ್ದು ಹೆಚ್ಚು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೇನೆ ಅನ್ನೋದು ಹೆಚ್ಚು ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೇನಾನಿತ್ವ ಇದೆ ಅವನಿಗೆ, ಕುಜನಿಗೂ ಇಲ್ಲ ಅಂತಿಲ್ಲ. ಆದರೆ ಅದ್ರ ವಿಭಾಗ ಮಾಡಿದರೆ ಹೀಗೆ ಅಂತ. ಬಹುವಿತ್ತದಾರ ತನಯ, ಎಲ್ಲ ಬಹು ಅಂತ ಗುರು ಅಲ್ವಾ, ಎಲ್ಲ ಭಾಳ ಕೊಟ್ಬಿಡ್ತಾನೆ ಅಂತ. ಸಂಪತ್ತು, ಕುಟುಂಬ ಅಂದರೆ ಹೆಂಡತಿ, ಮಕ್ಕಳು ಎಲ್ಲವೂ ಬಹುವಾಗಿರ್ತದೆ ಅಂತ, ಯಾವುದೂ ಸ್ವಲ್ಪ ಅಲ್ಲ ಅಂತ. ನಿಮಗೆ ಇದನ್ನು ಸರಳವಾಗಿ ಹೇಳೋದಾದರೆ ದೊಡ್ಡ ಬಳಗ, ದೊಡ್ಡ ಪರಿವಾರ ಆಗುತ್ತೆ ಅಂತ. ಯಾವುದೋ ಸಣ್ಣ ಈಗ ಮೈಕ್ರೋ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಆ ತರಹ ಅಲ್ಲ. ಒಂದು ಬಳಗ, ಪರಿವಾರ, ಅವನು ಅವರಿಗಾಗಿ ಖರ್ಚು ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ, ಖರ್ಚು ಮಾಡ್ತಾನೆ, ಅವ್ರು ನೋಡ್ಕೊಳ್ತಾನೆ ಅವ್ರನ್ನೆಲ್ಲ. ಒಂದು ದೊಡ್ಡ ಬಳಗ ಅವನ ಆಶಯದಲ್ಲಿ ಇರುತ್ತೆ ಅನ್ನೋದಂತ ಹೇಳ್ತಾ ಇದೆ ಅದು ಅಂತ. ಬಹುವಿತ್ತದ ಆರತನಯ ಎನ್ನುವಂಥದ್ದು ಅಂತ. ಸಂಸಾರವೇ ಆದರೂ ಮಠ ಇದ್ದಾಗಿರ್ತದೆ ಅಂತ ಅವನದ್ದು ಅಂತ. ಛತ್ರತ್ರ ಮನೆ ಅಂದರೆ ಅಂತ.
ಎಲ್ಲ ಬರೋರು ಹೋಗೋರು ಮಾಡೋರು ಎಲ್ಲ ಜಾಸ್ತಿ ಅಂತ. ದಾತ ಅಂದರೆ ಕೈಯೆತ್ತಿ ಕೊಡುವವನು ಅಂತ. ಕೊಡ್ಬೇಕಾದ್ರೆ ಇರಬೇಕೋ ಬೇಡವಾ? ಗುರು ಹಾಗಿದ್ರಿಂದ ಇರುತ್ತೆ ಅಂತ, ಧನಕಾರಕ ಗುರು ಅಂತ. ಹಾಗಾಗಿ ದಾತ ಅಂದರೆ ಸಮೃದ್ಧವಾಗಿರುತ್ತೆ, ಇರೋದಕ್ಕಿಂತ ಒಂದು ತೂಕ ಮೇಲೆ ಅವನು ಕೊಡೋನಾಗ್ತಾನೆ ಅಂತ. ಸುಭೃತ್ಯ ಅಂದರೆ ಒಳ್ಳೊಳ್ಳೆ ಸೇವಕರು ಇರ್ತಾರೆ ಅವನಿಗೆ. ಸುಭೃತ್ಯ ಸೇವಕ ವೃಂದ, ಅದು ಒಳ್ಳೊಳ್ಳೆ ಸೇವಕರು ಅಂತ. ಭಾರಿ ಕಷ್ಟ ಈ ಒಳ್ಳೆ ಸೇವಕರು ಸಿಗುವಂಥದ್ದು ಅನ್ನೋದು. ಅದು ಗೊತ್ತಿರೋರಿಗೆ ಗೊತ್ತು ಅದು ಕಷ್ಟ ಏನು ಅಂತ. ತುಂಬ ಕಷ್ಟ ಅದು ಸೇವಕರು ಸಿಗೋಂಥದ್ದು ಅಂತ. ಕ್ಷಮಿ ಅಂದರೆ ಕ್ಷಮಾಗುಣ ಇರುತ್ತೆ ನೋಡಿ. ಇದು ಕುಜನ ಗುಣ ಅಲ್ಲ, ಅದು ಕುಜನದ್ದು ಅಸಹನೆ, ಕುಜನ ಗುಣ. ಇದು ಗುರುವಿನದ್ದು ಇದು. ಹಾಗಾಗಿ ಕುಜನನ್ನು ಅಂದರೆ ಅತಿಶಯಿಸಿ ಕುಜನನ್ನು ತನ್ನ ಫಲವನ್ನು ಕೊಡ್ತಾನೆ ಗುರು ಅಂತ. ಕ್ಷಮಿ ಅಂತ, ಕ್ಷಮಾಗುಣಯುಕ್ತನಾಗಿರ್ತಾನೆ ಅವನು, ಸಹನಶೀಲನಾಗಿರ್ತಾನೆ ಅಂತ. ತೇಜೋದಾರ ಗುಣಾನ್ವಿತ, ಬಿಡ್ತಿರೋದನ್ನ ಹೆಂಗಾಗತ್ತೆ? ಹಂಗಾಗತ್ತೆ ಅದು. ತೇಜ ಶಬ್ದ ಇದೆಯಾ? ತೇಜಸ್ ಶಬ್ದ ಅಲ್ವಾ? ಮತ್ತು ತೇಜ ಉದಾರ ಅಂದರೆ ಕೂಡಿಸಿದ್ರೆ ತೇಜ ಉದಾರ ಅಂತಲೇ ಆಗತ್ತೆ ಅದು. ಅದನ್ನ ತೇಜೋದಾರ ಅಂತ ಆಗೋದಿಲ್ಲ ಕೂಡಿಸಿದ್ರೆ. ಈಗೇನು ಮಾಡ್ತೀರಿ? ಈಗ ಕಷ್ಟ ಬಂತಲ್ಲ. ಹೌದಾ? ದಾರಗುಣಾನ್ವಿತ ಅಂತಲ್ಲ. ತುಂಬ ಥರ ಕೆಡ್ಸ್ಕೊಂಡಿದ್ದಾರೆ ಇದಕ್ಕೆ. ತೇಜ ಉದಾರ ಅಂತ ಆಗತ್ತೆ ಅದು. ತೇಜಸ್ಸು ಶಬ್ದದ ಮುಂದೆ ಉದಾರ ಶಬ್ದ ಅವಕಾರ ಮುಂದೆ ಬಂದರೆ ತೇಜೋದಾರ ಅಂತ ಸಂಧಿ ಆಗೋದಿಲ್ಲ. ಅದು ತೇಜ ಉದಾರ ಅಂತಲೇ ನಿಲ್ಲೋದು ಹೊರತು ತೇಜೋದಾರ ಅಂತ ಆಗೋದಿಲ್ಲ ಅದು. ವ್ಯಾಖ್ಯಾನಕಾರರುಗಳು ಕೂಡ ತುಂಬ ತಲೆ ಕೆಡ್ಸ್ಕೊಂಡಿದ್ದಾರೆ ಇದಕ್ಕೆ ಹೇಗೆ ಅರ್ಥ ಮಾಡೋದು ಅಂತ. ಮತ್ತು ಎಲ್ಲ ಈ ಪ್ರಶ್ನೆಗಳಲ್ಲಿ ದೊಡ್ಡ ದೊಡ್ಡದ ದೈವಜ್ಞರು ಕೂತ್ಕೊಂಡು ಜ್ಯೋತಿಷ್ಕರು ಕೂತ್ಕೊಂಡು ತುಂಬ ಚರ್ಚೆ ಮಾಡ್ಕೋತಾರೆ ಇದ್ರ ಬಗ್ಗೆ. ಅದು ಹೇಗೆ ತೇಜೋದಾರ ಗುಣಾನ್ವಿತ ಅಂತ ಹೇಗಾಗತ್ತೆ ಅಂತ. ವ್ಯಾಕರಣದಲ್ಲಿ ಆ ಥರ ಉದಾರ ಶಬ್ದ ತಗೊಳೋಕ್ಕಾಗೋದಿಲ್ಲ ಇಲ್ಲಿ. ಅದಕ್ಕೆ ಅದಾರ ಗುಣಾನ್ವಿತ ಅಂತಲೂ ವಿವರಣೆ ಕೊಡೋದುಂಟು. ತೇಜೋ ಅದಾರ ಗುಣಾನ್ವಿತ ಅಂತಲೂ ವಿವರಣೆ ಕೊಡೋದುಂಟು. ಅಷ್ಟು ಕಷ್ಟಪಡಬೇಕಾಗಿಲ್ಲ. ತೇಜೋ ದಾರ ಗುಣಾನ್ವಿತ ಅಂತ ಮಾಡ್ಬೋದು ಅಂತ. ಅಂದರೆ ತೇಜೋನ್ವಿತ ಅಂತ, ಅವನಿಗೆ ತೇಜಸ್ಸಿರುತ್ತೆ ಅಂತ. ಮೇಷವೃಶ್ಚಿಕ ರಾಶಿಗಳ ಗುರು ಇರುವವನಿಗೆ ಅವನು ತೇಜಸ್ವಿ ಆಗ್ತಾನೆ ಅನ್ನೋದು ಒಂದು. ಇನ್ನೊಂದು ದಾರಗುಣಾನ್ವಿತ ಅಂದರೆ ಪತ್ನಿಯರಲ್ಲಿ ಅಂದರೆ ಗುಣ ಇರುತ್ತೆ ಅಂತ. ಅವನ ಪತ್ನಿಯಲ್ಲಿ ಗುಣ ಇರುತ್ತೆ. ದಾರ ಅಂದರೆ ಪತ್ನಿ ಅಂತ, ಗುಣ ಇರುತ್ತೆ ಅಂತ. ಈಗ ಹಿಂದಕ್ಕೆ ಸಂಖ್ಯೆ ಹೇಳಿದ್ರು, ಬಹುವಿತ್ತ ದಾರ ತಾನೇ ಅನ್ಬೇಕಾದ್ರೆ ಬಹುತ್ವವನ್ನು ಹೇಳಿದರು. ಅದು ಕ್ವಾಂಟಿಟಿ ಹೇಳಿರೋಂಥದ್ದು. ಇದು ಕ್ವಾಲಿಟಿ ಅಂತ. ಅಂದರೆ ಹೆಂಡತಿ ಗುಣವಂತೆ ಅಂತ, ಗುಣವತಿ ಅಂತ. ಹಾಗಾಗಿ ಗುಣವದ್ದಾರ ಅಂತ ಅದರಿಂದ ಕೂಡಿರ್ತಕ್ಕಂಥದ್ದು ಅಂತ ಅನ್ನೋ ಅರ್ಥವನ್ನು ಮಾಡಿದರೆ ವ್ಯಾಕರಣಕ್ಕೆ ಬರುತ್ತೆ ಅದು. ಅದು ಅದು ತುಂಬ ಕಷ್ಟಪಟ್ಕೊಂಡಿದ್ದಾರೆ. ತೇಜೋದಾರ ಅನ್ಬೇಕಾದ್ರೆ ತುಂಬ ಕಷ್ಟಪಟ್ಕೊಂಡಿದ್ದಾರೆ. ಆದರೆ ವರಾಹಮಿಹಿರರು ವ್ಯಾಕರಣವನ್ನು ಚೆನ್ನಾಗಿ ಬಲ್ಲವರು. ಅವರ ಗ್ರಂಥದಲ್ಲಿ ಬೇರೆ ಕಡೆಗೂ ಎಲ್ಲ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಹಿಡಿತಾ ಇದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಅವರು ಆ ತರಹ ಸಂಧಿ ಮಾಡಬೇಕಾದ ಪ್ರಮೇಯಗಳಿಲ್ಲ. ತೇಜೋ ದಾರಗುಣಾನ್ವಿತ, ತೇಜಸ್ಸು ಮತ್ತು ದಾರಗುಣ ಅಂದರೆ ಪತ್ನಿ ಗುಣ ಅಂತ ಅದರಿಂದ ಕೂಡಿರ್ತಕ್ಕಂಥವನಾಗ್ತಾನೆ ಅವನು ಅಂತ. ಇಷ್ಟಲ್ಲದೆ ಖ್ಯಾತಃ ಅಂತ, ವಿಖ್ಯಾತನಾಗ್ತಾನೆ, ಕೀರ್ತಿ ಕೂಡ ಬರುತ್ತೆ ಅಂತ. ಯಾವಾಗ ಸುರಗುರು ಕೌಜಭೇ, ಕೌಜ ಅಂದರೆ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭ ಅಂದರೆ ರಾಶಿ. ಅಲ್ಲಿ ಸ್ವರಗುರು ಇದ್ದಾಗ ಪುಮಾನ್ ಅಂದರೆ ಮನುಷ್ಯ ಅಂತ, ಸ್ತ್ರೀಗೂ ಬರುತ್ತೆ. ಅದು ಪುರುಷರಿಗೆ ಮಾತ್ರ ಅಂತ ಅರ್ಥ ಅಲ್ಲ ಇಲ್ಲೆಲ್ಲ. ಪುಮಾನ್ ಅಂದರೆ ಸ್ತ್ರೀಗೂ ಸೇರಿ ಹೇಳ್ತಾ ಇರೋಂಥದ್ದು. ಈ ಯೋಗ್ಯತೆಗಳು, ಈ ಸಂಗತಿಗಳು ಬರುತ್ತೆ ಅಂತ. ಸುರಗುರು ಖ್ಯಾತಃ ಪುಮಾನ್ ಕೌಜಭೆ. ನೋಡಿದ್ರ ಎಷ್ಟು ಒಳ್ಳೆ ಫಲ ಕೊಟ್ಟ ಗುರು ಅಂತ. ಗುರುವಿಗೆ ಮಿತ್ರಕ್ಷೇತ್ರವೂ ಹೋದದು, ಕುಜಕ್ಷೇತ್ರ ಅನ್ನೋಂಥದ್ದು. ಅದರಲ್ಲಿ ಬಂದು ಅವನನ್ನು ಒಳ್ಳೆಯವನು ಮಾಡ್ತಾನೆ ಅಂತ. ಈಗ ಗುರುಕುಜರು ಸೇರಿದಾಗಲೂ ಕೂಡ ಹಾಗೆ ಅಂತ. ಈ ಗ್ರಹಗಳು ಸೇರಿದಾಗ ಸೇರಿ ಬೇರೆ ಬೇರೆ ಥರ ಫಲಗಳನ್ನು ಕೊಡ್ತವೆ. 2, 3, 4 ಗ್ರಹಗಳ ಕಾಂಬಿನೇಷನ್ ಇದೆಯಲ್ಲ, ಅದು ಬೇರೆ ಬೇರೆ ಥರ ಫಲ ಕೊಡುತ್ತೆ. ಈ ಗುರು ಹೇಗೆ ಅಂದರೆ ಸಾಮಾನ್ಯವಾಗಿ ಜೊತೆಗಿರೋನು ಒಳ್ಳೆಯವ್ರು ಮಾಡ್ತಾನೆ ಅವನು ಅಂತ. ಅಷ್ಟಾದರೂ ಇರಬೇಕು ಅವರು, ತಗೊಳ್ಳೋಷ್ಟು ಇರಬೇಕು ಅವರು. ಇನ್ನು ತುಲಾ ವೃಷಭ
ಗುರುವಿಗೆ ಮಿತ್ರ ಏನಲ್ಲ, ಶುಕ್ರ ಶತ್ರು ಅಲ್ವಾ ಗುರುವಿಗೆ. ಆ ಶತ್ರು ಕ್ಷೇತ್ರಕ್ಕೆ ಹೋದ ಗುರು ಏನು ಫಲ ಕೊಡ್ತಾನೆ, ಪಾಪಕ್ಷೇತ್ರಕ್ಕೆ ಹೋದ ಗುರು ಏನು ಫಲ ಕೊಡ್ತಾನೆ ಅಂತ ನೋಡಿದ್ವಿ ನಾವೀಗ. ಶತ್ರು ಕ್ಷೇತ್ರಕ್ಕೆ ಹೋದರೆ ಸಾಮಾನ್ಯವಾಗಿ ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತವೆ. ಏನು ಕೊಡ್ತಾನೆ ಇಲ್ಲಿ ನೋಡೋಣ. ಶುಕ್ರನ ಮನೆಗೆ ಹೋಗಿ ಕಲ್ಪಾಂಗ ಅಂದರೆ ಸ್ವಸ್ಥ ಶರೀರ ಅಂತ. ಕಲ್ಪಾಂಗ ಅಂದರೆ ಈ ಕಾಯಕಲ್ಪ ಅಂತ ಕೇಳಿದಿರಲ್ವ ನೀವು? ಕಾಯಕಲ್ಪ ಅಂತ ಕೇಳಿಲ್ವಾ? ಕಾಯಕಲ್ಪ ಚಿಕಿತ್ಸೆ ಅಂತ ಆಯುರ್ವೇದವ್ರನ್ನ ಕೇಳಿದ್ರು, ಒಂದು ಭಾರಿ ಚಿಕಿತ್ಸೆ ಅದು ಕಾಯಕಲ್ಪ ಚಿಕಿತ್ಸೆ ಅಂತ. ಅಂದರೆ ಶರೀರವನ್ನು ಅದರ ದೋಷಗಳನ್ನು ಕಳೆದು ಅಷ್ಟು ಸುಷ್ಟವಾಗಿ ಮಾಡೋಂಥ ಒಂದು ವ್ಯವಸ್ಥೆ ಅದು ಅಂತ. ಈಗ ಭಾಷೆಯಲ್ಲೂ ಕೂಡ ಪ್ರಯೋಗ ಇದೆ. ಕಾಯಕಲ್ಪ ಕೊಡಬೇಕು, ಒಂದು ಸಂಸ್ಥೆ ಕಾಯಕಲ್ಪ ಕೊಡಬೇಕು ಅಂದರೆ ಸಂಸ್ಥೆಯಲ್ಲಿರೋ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಗುಣಗಳನ್ನು ತಂದು ಸಂಸ್ಥೆಯನ್ನು ಮೇಲಕ್ಕೆತ್ತುವಂಥದ್ದು ಅಂತ. ಹಾಗೆ ಶರೀರದಲ್ಲಿರೋ ದೋಷಗಳನ್ನೆಲ್ಲ ಕಳೆದು ಶರೀರಗಳಲ್ಲಿ ಗುಣವನ್ನು ತುಂಬಿ ಅದನ್ನೊಂದು ಶ್ರೇಷ್ಠತೆಗೆ ಕೊಂಡೊಯ್ಯತಕ್ಕಂಥ ಪ್ರಕ್ರಿಯೆ ಅದೊಂದು ಅಂತ. ಕಲ್ಪಾಂಗ ಅಂದರೆ ಕಾಯಕಲ್ಪವಾದ ಶರೀರ ಅಂತಲೇ ಅರ್ಥ ಅದಕ್ಕೆ ಅಂತೆ. ಅವನಿಗೆ ಕಾಯಕಲ್ಪವೇ ಆಗ್ಬೋದು, ಅದರಲ್ಲಿ ತುಂಬ ಇದೆ. ಕಾಯಕಲ್ಪ ಆದವರು ಎಷ್ಟು ಬಾಡ್ತಾರೆ, ಹೇಗೆ ಬಾಡ್ತಾರೆ, ತುಂಬ ವಿಷಯಗಳಿದೆ. ಎಷ್ಟೋ ಕಾಲ ಬಾಡುವಂಥದ್ದು, ಹೇಗೆಲ್ಲ ಬಾಡುವಂಥದ್ದು, ಅದಕ್ಕೆಲ್ಲ ಅವಕಾಶಗಳಿದೆ ಅದರಲ್ಲಿ. ಅಂಥ ಶರೀರ ಆಗ್ಬೋದು ಅಂತ, ಕಾಯಕಲ್ಪಗೊಂಡಂಥ ಶರೀರ ಆಗ್ಬೋದು ಅವನದ್ದು ಅಂತ. ಕಲ್ಪಾಂಗ ಅಂತ. ಸಧನಾರ್ಥ ಮಿತ್ರತನಯ, ಸಾಲು ಇದೆಲ್ಲ ಕೊಡ್ತಾನೆ ಅಂತ. ಧನ ಅರ್ಥ ಎರಡು ಪೂರ್ತಿ ಒಂದೇ ಅರ್ಥ ಅಲ್ಲ ಅದು. ಅರ್ಥ ಅಂದರೆ ಅರ್ಥ್ಯತೆ ಅಂತ, ಬಯಸಿದ್ದು ಜೀವನದಲ್ಲಿ ಅಂತ, ಜೀವನದಲ್ಲಿ ಅಪೇಕ್ಷೆ ಪಟ್ಟಿದ್ದು. ಶುಕ್ರ ಕಾಮನಾಗ್ರಹ ಅಂದರೆ ಅಪೇಕ್ಷೆಗಳೆಲ್ಲ ಶುಕ್ರನಿಂದ ಚಿಂತನೆ ಮಾಡೋವಂಥದ್ದು. ಹಾಗಾಗಿ ಶುಕ್ರ ಕ್ಷೇತ್ರಕ್ಕೆ ಹೋದ ಗುರು ಕಾಮನೆಗಳನ್ನು ಈಡೇರಿಸ್ತಾನೆ ಅಂತ ಹೇಳ್ತಾರೆ ಅಂಥದ್ದು. ಹಣವನ್ನು ಕೂಡ ಕೊಡಿಸ್ಕೊಡ್ತಾನೆ. ಯಾಕೆಂದರೆ ಹಣ ಕಾಮನೆ ಆಗದೇ ಇರ್ಬೋದು, ಎಷ್ಟೋ ಸರ್ತಿ ಹಣದ ಬಗ್ಗೆ ಅಪೇಕ್ಷೆ ಇಲ್ಲದೇ ಇರ್ಬೋದು, ಅದು ಕೊಡ್ತಾನೆ ಇಲ್ಲದೇ ಇದ್ದರೂ ಕೂಡ ಅಂತ. ಹಾಗಾಗಿ ಧನ ಮತ್ತು ಕಾಮನೆಗಳು, ಮಿತ್ರರುಗಳು, ಮಕ್ಕಳು, ಗುರು ಸಂತಾನ ಕಾರಕ ಗುರು, ಮಕ್ಕಳನ್ನು ಕೂಡ ಕೊಡ್ತಾನೆ ಗುರು ಅಂತ. ಹಾಗಾಗಿ ಇದೆಲ್ಲ ಧಾರಾಳ ಅಂತ. ತ್ಯಾಗಿ, ಅಲ್ಲಿ ಹೋದರೆ ದಾತ, ಇಲ್ಲಿ ಬಂದರೆ ತ್ಯಾಗಿ. ಗುರು ಅಂದರೆ ಹೀಗೆ ಅಂತ, ತ್ಯಾಗಶೀಲನಾಗ್ತಾನೆ ಅಂತ. ಪ್ರಿಯ, ಇಷ್ಟ ಆಗ್ತಾನೆ ಅಂತ. ಅವನ ಸಂಪರ್ಕಕ್ಕೆ ಬರೋರಿಗೆಲ್ಲ ಅವನು ಇಷ್ಟವಾಗ್ತಾನೆ ಅಂತ. ಪ್ರಿಯ. ಶೌಕ್ರಭೆ, ಶುಕ್ರನ ಮನೆಯಲ್ಲಿ ಹೀಗೆ ಗುರು. ಹಾಗಾಗಿ ಶತ್ರುವಿನ ಮನೆಗೆ ಹೋದರು, ಪಾಪೆಯ ಮನೆಗೆ ಹೋದರೂ ಒಳ್ಳೆ ಫಲನೇ ಕೊಟ್ಟ, ಶತ್ರುವಿನ ಮನೆಗೆ ಹೋದರೂ ಕೂಡ ಒಳ್ಳೆ ಫಲ ಕೊಟ್ಟ ಅಂತ. ಗುರುವನ್ನು ನೀನು ಈ ಧ್ವನಿ ಪ್ರಶ್ನೆ ಕೇಳಿದಲ್ಲ, ಅದನ್ನು ಗುರು ಶತ್ರು ಕ್ಷೇತ್ರದಲ್ಲಿದ್ದರೆ ಆ ದೃಷ್ಟಿಗೆ ಅದೇ ಫಲ ಇದೆಯಾ, ದೋಷ ಪರಿಹಾರ ಮಾಡೋ ಶಕ್ತಿ ಇದೆಯಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಹಾಗಾಗಿ ಇಲ್ಲಿ ಉತ್ತರ ಇದೆ ಅದಕ್ಕೆ ಅಂತ. ಶತ್ರು ಕ್ಷೇತ್ರಕ್ಕೆ ಹೋಗಿಯೂ ಕೂಡ ಗುರು ಕೊಡುವ ಫಲಗಳನ್ನು ನೋಡಿದಾಗ ಅವನು ಎಂಥ ಸ್ಥಿತಿಲಿದ್ದರೂ ಕೂಡ ಗುರು ಶುಭವನ್ನು ಮಾಡ್ತಾನೆ ಅನ್ನೋದನ್ನು ಅದು ತೋರಿಸುತ್ತೆ. ಇನ್ನು ಬುಧನ ಮನೆಗೆ ಬಂದರೆ ಏನಾಗುತ್ತೆ? ಬುಧನು ಕೂಡ ಗುರುವಿಗೆ ಮಿತ್ರನಲ್ಲ, ಶತ್ರು. ಅಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಎಲ್ಲ ಶತ್ರುಗಳೇ ಪಾಪ ಗುರುವಿಗೆ. ಈ ಶುಭ ಗ್ರಹಗಳು ಶತ್ರುಗಳೇ ಅವನಿಗೆ, ಬುಧ ಶುಕ್ರ ಇಂಥವರೆಲ್ಲ. ಬೌಧೆ ಅಂದರೆ ಬುಧನ ಮನೆಯಲ್ಲಿ ಅಂತ. ಭೂರಿ ಪರಿಚ್ಛದ ಆತ್ಮಜ ಸುಹೃತ್ ಸಾಚಿವ್ಯಯುಕ್ತ. ಪರಿಚ್ಛದ ಅಂದರೆ ಏನು? ಜೀವನಕ್ಕೆ ಬೇಕಾಗುವಂಥದ್ದು. ಅದು ವಸ್ತ್ರ ಇರ್ಬೋದು, ಅಥವಾ ಒಂದು ಪಾತ್ರೆ ಮತ್ತೊಂದು ಇರ್ಬೋದು, ಮನೆ ಇರ್ಬೋದು, ವಾಹನ ಇರ್ಬೋದು. ಸಾಮಾನ್ಯವಾಗಿ ಜೀವನಕ್ಕೆ ಬೇಕಾಗ್ತಕ್ಕಂಥ ಉಪಕರಣಗಳು, ಸಲಕರಣೆಗಳು ಅಂತ ಅಂದ್ಕೊಳ್ಳಿ ಅಂತ. ಅಥವಾ ಪಶು ಸಂಪತ್ತು ಇರ್ಬೋದು. ಹಿಂದಿನ ಕಾಲದಲ್ಲಿ ಬೇಕಾಗ್ತಾ ಇತ್ತು, ಈಗ ಪ್ಯಾಕೆಟಲ್ಲಿ ಬರುತ್ತೆ. ಹಾಗಾಗಿ ಈಗ ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು ಅದನ್ನು. ಆದರೆ ಆಗಿನ ಕಾಲದ ಕಥೆ ಬೇರೆ. ಈಗ ಪರಿಚಿತ ಅಂದರೆ ಸಾಮಾನ್ಯವಾಗಿ ಜೀವನೋಪಯೋಗಿರ್ತಕ್ಕಂಥ, ನಾವು ನಿತ್ಯ ಬಳಕೆ ಮಾಡ್ತಕ್ಕಂಥ ಉಪಕರಣಗಳು, ವಸ್ತುಗಳನ್ನ ಹೇಳ್ತಾ ಇದೆ ಅದು ಅಂತ. ಅದು ಭೂರಿ ಅಂತ, ಬೇಕಾದಷ್ಟು ಅಂತ. ಅವನು ಏನು ತಗೊಂಡ್ರೂ ಕೊರತೆಗಿಲ್ಲ ಅಂತ. ಅವನ ಜೀವನಕ್ಕೆ ಏನು ಬೇಕೋ ಅಂಥ ವಸ್ತು ಸಮೂಹದಲ್ಲಿ ಎಲ್ಲ ಒಂದು ಬೇಕಾಗಲ್ಲ 3 ಇದೆ ಅಂತ, 5 ಇದೆ ಅಂತ. ಇವತ್ತು ಯಾವ ಸೀರೆ ಹೊಡೋದು, ನಾಳೆ ಯಾವ ಪಂಚೆ ಹೊಡೋದು ಅಂತ ಲೆಕ್ಕ ಹಾಕೋ ಥರ ಇರುತ್ತೆ ಅಂಥದ್ದು. ಎಷ್ಟು ದಿವಸಕ್ಕೊಂದ್ಸಾರಿ ಬರುತ್ತೆ ಅದು ಅಂತ ಹೊಡ್ತಾ ಹೋದರೆ ಅಂತ. ಯಾರೊಬ್ಬರು ರಾಜಕಾರಣಿಗಳೊಬ್ಬರು ಸ್ತ್ರೀ, ಅವ್ರದ್ದು
ಮನೆಯಲ್ಲಿ ಎಷ್ಟೋ ಸೀರೆಗಳು ಸಿಕ್ಕುವಂತೆ, ಎಷ್ಟೋ ಸಾವಿರ ಸೀರೆಗಳು ಸಿಕ್ಕುವಂಥ ಅದು ಆಗಿನ ಕಾಲದಲ್ಲಿ ಪತ್ರಿಕೆಯಲ್ಲಿ ಮತ್ತೊಂದು ಕಡಲೆ ಬಂದಿತ್ತು. ಅವರು ಅಂದರೆ ದಿನಕ್ಕೊಂದು ಸೀರೆ ಉಟ್ಟರು, ಬೇರೆ ಬೇರೆ ಸೀರೆ ಉಟ್ಟರು, ಒಂದು ವರ್ಷದಲ್ಲಿ ವಾಪಸ್ ಬರೋದಿಲ್ಲ ಅದು ಅಂತ. 365 ಇದ್ದರೆ ಒಂದು ದಿನಕ್ಕೊಂದರಂತೆ, ಯಾರು ಒಂದು ವರ್ಷಕ್ಕೆ ಒಂದು ಸತಿ ಬರುತ್ತೆ. ಅದು ಸಾವಿರಗಟ್ಟಲೆ ಇದೆ, ಕೆಲವು ಸಾವಿರ ಇದೆ ಅಂತ. ಹಾಗಾಗಿ ಉಟ್ಟು ಮುಗಿಸೋಕೆ ಸಾಧ್ಯ ಇಲ್ಲ ಅದನ್ನು ಅಂತ. ದಿವಸ ಒಂದೊಂದು ಉಟ್ಟರು ಕೂಡ ಅಂತ, ಒಂದೊಂದು ಗಂಟೆಗೆ ಬೇರೆ ಉಟ್ಟರು ಕೂಡ ಮುಗಿಯೋದಿಲ್ಲ ಅನ್ನೋ ಥರ ಅಂತ. ಸುಮ್ಮನೆ ಮಾತಿಗೆ ಹೇಳೋದು. ಭೂರಿ ಪರಿಚ್ಛೇದ ಅಂದರೆ ಬೇಕಾದಕ್ಕಿಂತ ಹೆಚ್ಚು ಧಾರಾಳವಾಗಿ ಇರುತ್ತೆ ಅವನ ಕೈಯಲ್ಲಿ ಅನ್ನೋದನ್ನು ತೋರಿಸ್ತಾ ಇದೆ ಅಂತ. ಹಾಗೆ ಪರಿಚ್ಛೇದ ಭೂರಿ ಆತ್ಮಜ. ಗುರು ಅಂದರೆ ಮಕ್ಕಳ ಕಾರಕ, ಅವನು ಮಕ್ಕಳನ್ನು ಕೊಡ್ತಾನೆ ತುಂಬ ಅಂತ. ಮಕ್ಕಳಾಗದಂತೆ ನಾವು ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ವಿಷಯ ಬೇರೆ ಅದು. ಆದರೆ ಗುರು ಕೊಡುವಾಗ ಮಕ್ಕಳನ್ನು ಕೈ ತುಂಬ ಕೊಡ್ತಾನೆ ಮಕ್ಕಳನ್ನು ಅಂತ. ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂದರೆ ಅದು ಗುರುವಿನ ಆಶೀರ್ವಾದ ಇದ್ದರೆ ಹಾಗಾಗಂಥದ್ದು ಅಂತ. ಹಾಗಾಗಿ ಬೇಕಾದಷ್ಟು ಮಕ್ಕಳು ಆತ್ಮಜ ಅನ್ಬೇಕಾದ್ರೆ, ಮಕ್ಕಳು ಅನ್ಬೇಕಾದ್ರೆ ಶಿಷ್ಯರು ಮಕ್ಕಳಾಗ್ತಾರೆ, ಮಕ್ಕಳಂತೆ ಆಗ್ತಾರೆ. ಎಷ್ಟೋ ಜನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಲ್ಲದೆ ಆದರೂ ಕೂಡ ಅದಕ್ಕಿಂತ ಹೆಚ್ಚು ಅನ್ನೋ ಥರ ಆಗ್ತಾರೆ. ಅವರೆಲ್ಲ ಈ ವರ್ಗಕ್ಕೆ ಸಲ್ತಾರೆ ಅಂತ. ಸುಹೃತ್ ದೊಡ್ಡ ಸ್ನೇಹಿತರ ಘಟನ, ಸ್ನೇಹಿತರದ್ದು ಭಾರಿ ದೊಡ್ಡ ಪಟ್ಟಿಯೇ ಇರುತ್ತೆ ಅಂತ. ಯಾಕೆಂದರೆ ಬುಧ ಅವನು ಮಿತ್ರಕಾರಕ, ಅವನು ಬುಧ. ಹಾಗಾಗಿ ಅದು ಬಂತು. ಎಲ್ಲೊಂದು ಕಡೆ ಕುಜನ ಮನೇಲಿ ಬುಧ ಹೋದಾಗಲ್ಲ ವಿಸುಹೃತ್ ಅಂತ ಬಂದಿತ್ತಲ್ಲ, ಬುಧನ ಮನೇಲಿ ಕುಜ ಹೋದಾಗಲ್ಲ ಬಂದಿತ್ತಲ್ಲ ಒಂದು ಕಡೆಗೆ ವಿಸುಹೃತ್ ಅಂತ. ಅದು ಬುಧನ ಸುಹೃತ್ ಅನ್ನೋದು ಬುಧನ ಫಲ. ಕುಜನ್ ಸಹವಾಸ ಮಾಡಿದ್ದಕ್ಕೆ ವಿಸುಹೃತ್ ಅಂತ, ಸ್ನೇಹಿತರಿಲ್ಲ ಅಂತ ಆಯಿತು ಅಂತ. ಹಾಗೆ ಬರೋಂಥದ್ದು ಅದು ಅಂತ. ಇಲ್ಲಿ ನೋಡಿ, ಸುಹೃತ್ ಬೇಕಾದಷ್ಟು ಭೂರಿ ಸುಹೃತ್ ಅಂತ, ಬೇಕಾದಷ್ಟು ಜನ ಸ್ನೇಹಿತರಿರ್ತಾರೆ. ಸಾಚಿವ್ಯ ಅಂತ, ಸಲಹೆಗಳಿಗೂ ಕಡಿಮೆ ಇಲ್ಲ ಅವನಿಗೆ ಅಂತ. ಬೇಕಾದಷ್ಟು ಸಲಹೆ ಕೊಡೋಂಥವ್ರು ಅಂತ, ಯಾವ ಕಡೆ ತಿರುಗಿರೂ ಸಲಹೆ ಕೊಡೋಂಥವ್ರು ಸಿಗ್ತಾರೆ ಅವನಿಗೆ ಅಂತ. ಒಂದು ಥಂಡಿ ಆಯಿತು ಅಂದರೆ 25 ಔಷಧಗಳು ತಯಾರಿರ್ತವೆ ಅಂತ. ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಮೂಗು ಒಂದೇ ಇರುತ್ತೆ, ಅದು ಔಷಧ 25 ತಯಾರಿರುತ್ತೆ ಅಂತ ಅವನಿಗೆ ಅಂತ. ಎಲ್ಲ ವಿಷಯಕ್ಕೂ ಅಡ್ವೈಸರ್ಸ್ ಭಾಳ ತುಂಬ ಜನ ಇರ್ತಾರೆ ಅಂತ. ಸಾಚಿವ್ಯ ಅಂದರೆ ಆ ಅಡ್ವೈಸ್, ಸಲಹೆ ಅದಕ್ಕಿರೋಂಥದ್ದು ಅಂತ. ಅದು ಕೂಡ ಬೇಕಾದಷ್ಟು ಇರುತ್ತೆ ಆತನಿಗೆ ಅಂತ. ಮತ್ತು ಸ್ವಯಂ ಅಡ್ವೈಸ್ ಮಾಡ್ತಾರೆ ಇರ್ತಾನೆ ಅವನು. ಸಾಚಿವ್ಯ ಯುಕ್ತ ಅಂದರೆ ಆ ಸಾಚಿವ್ಯ ಶಕ್ತಿ, ಸಲಹೆ ಕೊಡೋ ಶಕ್ತಿ ಅವನಿಗಿದೆ ಅಂತ. ಗುರು ಅದನ್ನು ಕೊಡ್ತಾನೆ ಆ ಶಕ್ತಿಯನ್ನು. ಸಾಚಿವ್ಯ ಯುಕ್ತ. ಕೆಲವು ಸಾರಿ ಏನಾಗುತ್ತೆ ಅಂದರೆ ಇದೆಲ್ಲ ಬೇಕಾದಷ್ಟು ಇರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ ಅವರಿಗೆ. ಮನೆ, ಹಣ, ವಸ್ತು, ವಾಹನ, ಒಡವೆಗಳು, ಸ್ನೇಹಿತರು ಎಲ್ಲ ಒಂದು ರಾಶಿ, ಆದರೆ ನೆಮ್ಮದಿ ಒಂದಿಲ್ಲ ಅಂತ. ಆದರೆ ಇದು ಹಾಗಲ್ಲ, ಸುಖಿ ಅಂತ. ಅವನಿಗೆ ನೆಮ್ಮದಿ ಕೂಡ ಇರುತ್ತೆ ಅಂತ, ಅವನು ಸುಖವಾಗಿರ್ತಾನೆ ಅವನು ಅಂತ. ಒಂದು ಐಡಿಯಲ್ ಲೈಫ್ ಅನ್ನೋ ಥರ ಅಂತಂದರೆ ಲೌಕಿಕವಾಗಿ ಬೇಕಾದ್ದೆಲ್ಲ ಇದೆ ಅಂತ. ತುಂಬ ಉತ್ಕೃಷ್ಟವಾದ ಇಹ ಜೀವನವನ್ನು ಮಾಡ್ಬೋದು ಅಂತ. ಅದಕ್ಕೆ ಬೇಕಾದೆಲ್ಲವನ್ನೂ ಕೊಟ್ಬಿಡ್ತಾನೆ. ಶತ್ರುಕ್ಷೇತ್ರಕ್ಕೆ ಬಂದು ಮಾಡ್ತಾ ಇರೋದು ಇದು ಗುರು ಅಂತ. ಅದೇ ಪರಿಚ್ಛೇದ ಅನ್ನೋದಕ್ಕೆ ಬಹುವಸ್ತ್ರ ಗೃಹ ಪರಿವಾರ ಅಂತ. ಬಹುವಸ್ತ್ರ, ಬಹುಗೃಹ, ಬಹುಪರಿವಾರ ಅಂತ ಹೀಗೆಲ್ಲ ವಿವರಣೆ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಇನ್ನು ಕರ್ಕ ರಾಶಿಗೆ ಗುರು ಬರ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಕರ್ಕ ಏನಾಗಬೇಕು ಗುರುವಿಗೆ? ಉಚ್ಚ ರಾಶಿ. ಶತ್ರುಕ್ಷೇತ್ರದಲ್ಲೇ ಅಂತಂಥ ಫಲಗಳನ್ನೆಲ್ಲ ಕೊಟ್ಟವನು ಉಚ್ಚ ರಾಶಿಗೆ ಬಂದಾಗ ಎಂಥ ಫಲಗಳನ್ನು ಕೊಡ್ಬೋದು ಅಂದರೆ ರತ್ನದಿಂದ ಶುರುವಾಗುತ್ತೆ ಅದು ಅಂತ. ರತ್ನಗಳಿಂದ ಶುರುವಾಗತ್ತೆ ಅಂತ. ಚಾಂದ್ರೆ ಅಂದರೆ ಚಂದ್ರನ ರಾಶಿ ಕರ್ಕದಲ್ಲಿ ರತ್ನ ಸುತ ಸ್ವದಾರ ವಿಭವ ಪ್ರಜ್ಞಾ ಸುಖೈರನ್ವಿತ. ರತ್ನಗಳು, ಮಕ್ಕಳು, ಎಲ್ಲಿ ಹೋದರೂ ಗುರು ಅದನ್ನು ಮಾಡ್ತಾನೆ. ಸಂತತಿ ಕಾರಕ, ಸಂತಾನವನ್ನು ಕೊಡ್ತಾನೆ. ರತ್ನಗಳು, ಮಕ್ಕಳು. ಸ್ವ ಅಂದರೆ ಆಸ್ತಿ ಪಾಸ್ತಿ ತಂದಾಗಿರುವಂಥದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ವ ಅಂತ ಹೆಸರು. ಅದು ದಾರ, ಪತ್ನಿ, ದಾರ ಅಂದರೆ ಅಥವಾ ಇದು ಸ್ತ್ರೀ ಆದರೆ ಪತಿ ಅಂತ ತಗೋಬೋದು ನಾವು ಅದನ್ನಲ್ಲಿ. ವಿಭವ ಅಂದರೆ ವೈಭವ. ಪ್ರಜ್ಞಾ ಎಲ್ಲ ಇದ್ದು ಪ್ರಜ್ಞೆ ಇದ್ದರೆ ಏನು ಮಾಡೋದು? ಪ್ರಜ್ಞೆ ಒಂದು ಬೇಕಲ್ವ ಇದನ್ನು ಅನುಭವಿಸೋದಕ್ಕೆ. ಹಾಗಾಗಿ ಪ್ರಜ್ಞಾ ಸುಖೈರನ್ವಿತ, ಸುಖಕಾರಕ ಅವನು ಗುರು. ಹಾಗಾಗಿ ಸುಖವನ್ನು ಕೊಡ್ತಾನೆ ಅಂತ. ಇದಿಷ್ಟು ಕೊಟ್ಟು ಸುಖವನ್ನು ಕೊಡ್ತಾನೆ. ಮತ್ತು ಇದನ್ನು ಬಲ್ಲವರು ವ್ಯಾಖ್ಯಾನ ಮಾಡಬೇಕಾದ್ರೆ ಆ ರತ್ನ ಅನ್ನೋದನ್ನ ಎಲ್ಲ ಕಡೆ ಅನ್ವಯ ಮಾಡ್ತಾರೆ. ರತ್ನದಂಥ ಮಕ್ಕಳು, ರತ್ನಸುತ ಅಂದರೆ ರತ್ನದಂಥ ಮಕ್ಕಳು, ರತ್ನದಂಥ ಸೊತ್ತುಗಳು, ರತ್ನದಂಥ ಪತ್ನಿ, ರತ್ನದಂಥ ವೈಭವಗಳು, ರತ್ನಪ್ರಾಯವಾದ ವೈಭವಗಳು, ರತ್ನದಂಥ ಪ್ರಜ್ಞೆ. ರತ್ನ ಅಂದರೆ ಏನು? ಜಾತೌ ಚ
ಯತ್ ಶ್ರೇಷ್ಠಂ ತದ್ ರತ್ನಂ ಅಭಿಧೀಯತೆ. ಆ ವರ್ಗದಲ್ಲಿ ಅದು ಶ್ರೇಷ್ಠ, ಉತ್ಕೃಷ್ಟ ಅಂತ ಆಗಬೇಕು. ಅದಕ್ಕೆ ರತ್ನ ಅಂತ ಹೆಸರು. ಇವೆಲ್ಲ ಉತ್ಕೃಷ್ಟವಾಗಿ ಕೊಡ್ತಾನೆ ಅಂತ. ಉತ್ಕೃಷ್ಟವಾದ ಮಕ್ಕಳು, ಉತ್ಕೃಷ್ಟವಾದ ಸ್ವತ್ತುಗಳು, ಪತ್ನಿಯರು, ಉತ್ಕೃಷ್ಟವಾದ ಸುಖ, ಎಲ್ಲವನ್ನು ಕೂಡ ಅತ್ಯುತ್ಕೃಷ್ಟವಾಗಿ ಕೊಡ್ತಾನೆ. ಕರ್ಕದಲ್ಲಿ ಉಚ್ಚನಾಗಿ ನಿಂತಾಗ ಗುರು ಕೊಡ್ತಕ್ಕಂಥ ಫಲ ಅದು. ಸಿಂಹಕ್ಕೆ ಬಂದರೆ ಸಿಂಹೇ ಸ್ಯಾತ್ ಬಲನಾಯಕ ಅಂತ. ಬಲನಾಯಕನಾಗ್ತಾನೆ ಅಂತ. ಬಲನಾಯಕ ಅಂದ್ರೇನು? ಒಂದು ಸೇನಾ ನಾಯಕ ಅಂತ. ಬಲ ಅನ್ನೋದಕ್ಕೆ ಸೇನೆ ಅನ್ನೋ ಅರ್ಥ ಇದೆ. ಮತ್ತು ಇದನ್ನು ನೀವು ಜನರಲೈಸ್ ಮಾಡಿ ಹೇಳೋದಾದ್ರೆ ದೊಡ್ಡ ಸಮೂಹದ ನಾಯಕತ್ವ ಅಂತ. ದೊಡ್ಡ ಗುಂಪಿನ ಅಂದರೆ ಇವನು ಅನುಸರಿಸ್ತಕ್ಕಂಥ, ಶಿಸ್ತಿನಲ್ಲಿ ಅನುಸರಿಸ್ತಕ್ಕಂಥ ಸೇನೆ ಅಂದರೆ ಹೇಗಿರುತ್ತೆ ಹೇಳಿ? ಒಂದು ಆಜ್ಞೆ ಅಂದರೆ ಅದು ಮಿಲಿಟ್ರಿಲಿ ಆಜ್ಞೆಗಳು ಹೇಗಿರುತ್ತೆ? ಮಿಲಿಟ್ರಿ ಕಮಾಂಡ್ಸ್ ಅದು ಜಾರಿಯಾಗದೇ ಇರೋ ಪ್ರಶ್ನೆ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಜಾರಿ ಆಗುತ್ತೆ ಅಂತ. ಯಾಕೆ ಏನನ್ನು ಕೇಳೋದಿಲ್ಲ, ಮಾಡ್ತಾರೆ ಅದನ್ನಷ್ಟೇ ಅಂತ. ಹಾಗೆ ಫಾಲೋ ಮಾಡುವಂಥವ್ರು ಅಂತ ಅದನ್ನು ಅಂತ ಅಂಥವ್ರು ಇರ್ತಾರೆ ಅಂತ ಅರ್ಥ ಅದಕ್ಕೆ ಅಂತ. ಸಿಂಹೇ ಸ್ಯಾತ್ ಬಲನಾಯಕ. ಆಯಿತಾ, ಒಂದೇ ಫಲವ ಅಂದರೆ ಆ ಕರ್ಕರಾಶಿ ಫಲ ಪೂರ್ತಿ ಬರುತ್ತೆ ಅಂತ. ಜೊತೆಲಿದ್ದು ಅಂತ ಕರ್ಕರಾಶಿಲಿ ಏನು ಫಲ ಕೊಡ್ತಾನೆ ಅಷ್ಟೂ ಫಲ ಕೊಟ್ಟು ಮೇಲಿನಿಂದ ಬಲನಾಯಕ ಅಂತ ಬಲನಾಯಕತ್ವವನ್ನು ಕೊಡ್ತಾನೆ. ಸಿಂಹೇ ಸ್ಯಾತ್ ಬಲನಾಯಕ ಸುರಗುರು ಪ್ರೋಕ್ತಂಚ ಯತ್ ಚಂದ್ರಭೇ. ಚಂದ್ರಭೇ, ಚಂದ್ರನ ಮನೆಯಲ್ಲಿ ಪ್ರೋಕ್ತಂ ಏನು ಫಲ ಹೇಳಿತ್ತೋ ಅದನ್ನ ಜೊತೆಗೆ ಸೇರಿಸ್ಕೊಳ್ಳಿ ಅಂತ, ಇದ್ರ ಜೊತೆಯಲ್ಲಿ ಅಂತ. ಇಷ್ಟು ಫಲ ಸಿಂಹರಾಶಿಯ ಗುರುವಿಗೆ ಅಂತ. ಇನ್ನು ಧನು ಮೀನ ರಾಶಿಗಳಿಗೆ ಬಂದರೆ, ತನ್ನದೇ ರಾಶಿಗಳಿಗೆ ಬಂದರೆ ಗುರು ಎಂಥ ಫಲ ಕೊಡ್ಬೋದು ಅಂದರೆ ಸ್ವರ್ಕ್ಷೇ. ಸ್ವರ್ಕ್ಷೆ ಅಂದರೆ ತನ್ನ ರಾಶಿ ಅಂತ. ತನ್ನ ರಾಶಿಯಲ್ಲಿದ್ದಾಗ ಮಾಂಡಲಿಕ ದೊರೆಯಾಗ್ತಾನವನು. ದೊರೆ ಅಂದರೆ ಚಕ್ರವರ್ತಿ ಆಗಬೇಕು ಅಂತಿಲ್ಲ, ಒಂದು ಪ್ರಾಂತ್ಯದ ನಾಯಕತ್ವದು. ಈಗ ಮಾಂಡಲಿಕ ಅಂದರೆ ಸಾಮಂತ ಅಂತ ಹೇಳ್ತಾರಲ್ಲ, ಪಾಳೆಗಾರ, ಸಾಮಂತ, ಅಥವಾ ಒಂದು ಗ್ರಾಮದ ಮುಖ್ಯಸ್ಥ, ಗ್ರಾಮಣಿ ಅನ್ನೋ ಥರ ಒಂದು ಪ್ರದೇಶದ ಮುಖ್ಯಸ್ಥನಾಗ್ತಕ್ಕಂಥ ಒಂದು ಅರ್ಹತೆ, ಯೋಗ್ಯತೆ ಬರುತ್ತೆ ಅಲ್ಲಿ ಅಂತ. ಹಾಗಾಗಿ ಸ್ವರ್ಕ್ಷೇ ಮಾಂಡಲಿಕ ಅಥವಾ ನರೇಂದ್ರ ಸಚಿವ, ಚಕ್ರವರ್ತಿಗೆ ಸಚಿವನಾಗ್ತಾನೆ. ಒಬ್ಬ ರಾಜಾಧಿರಾಜನಿಗೆ, ದೊಡ್ಡ ದೊರೆಗೆ ಅವನು ಸಚಿವನಾಗ್ತಾನೆ. ಸ್ವರ್ಕ್ಷೇ ಮಾಂಡಲಿಕ ನರೇಂದ್ರ ಸಚಿವ ಸೇನಾಪತಿ, ಸೇನಾಪತಿ ಆಗ್ತಾನೆ. ಅಥವಾ ಧನಿ, ದೊಡ್ಡ ಧನಿಕ ಕೂಡ ಆಗ್ಬೋದು ಅಂತ. ಇದು ಯಾವ್ದಾದ್ರು ಆಗ್ಬೋದು ಅಂತ. ಸಂಪತ್ತುಳ್ಳವನು ಅಂತ, ಧನಕಾರಕ ಗುರು. ಹಾಗಾಗಿ ಸೇನಾಪತಿ ಇರುವ ಧನಿ. ಇನ್ನು ಕುಂಭದ ಗುರು. ಸಾಮಾನ್ಯವಾಗಿ ಕುಂಭರಾಶಿಗೆ ಬಂದು ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತೇವೆ. ಶನಿಯ ಮೂಲ ತ್ರಿಕೋಣ ಅಲ್ವಾ, ಅಲ್ಲಿ ಶನಿಯೇ ಒಂದು ಸ್ವಲ್ಪ ಅಶುಭ ಫಲಗಳನ್ನು ಕೊಡ್ತಾನೆ. ಅವನದೇ ಮನೆಯಾದರೂ ಕೂಡ ಮಲಿನಃ ಅಂತ ಒಂದು ಫಲ ಕೊಡ್ತಾನೆ ಶನಿ ಅಲ್ಲಿ ಬಂದಾಗ. ತಂದೆ ಮೂಲ ತ್ರಿಕೋಣ ಆದರೂ ಕೂಡ ಅಶುಭ ಫಲ ಕೊಡ್ತಾನೆ. ಆದರೆ ಈ ಗುರು ಹೇಗೆ ಅಂದರೆ ಕರ್ಕಟವದ್ ಫಲಾನೇ, ಕರ್ಕರಾಶಿಯಲ್ಲಿ ಕೊಟ್ಟ ಫಲ ಎಲ್ಲ ಕೊಡ್ತಾನೆ ಇಲ್ಲೂ ಕೂಡ ಅಂತ. ಕುಂಭರಾಶಿಗೆ ಬಂದರೆ ಉಚ್ಚ ರಾಶಿಯ ಫಲವನ್ನೆಲ್ಲ ಕೊಡ, ಅವನಿಗೆ ಏನು ಭೇದವೇ ಇಲ್ಲ ಗುರುವಿಗೆ ಅಂತ. ತನ್ನ ರಾಶಿ, ಬೇರೆಯವ್ರ ರಾಶಿ, ನೀವು ಉಚ್ಚ ಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರ, ಎಲ್ಲಿ ಹೋದರೂ ವಿಶಿಷ್ಟವಾದ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಗುರುವಿಗೆ ಆ ಯೋಗ್ಯತೆ ಇರ್ತಕ್ಕಂಥದ್ದು ಅಂಥ ಯೋಗ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಕುಂಭೆ ಕರ್ಕಟವದ್ ಫಲಾನಿ. ಹಾಗಾದರೆ ಎಲ್ಲಿಯೂ ಅಂಥ ಫಲ ಇಲ್ಲವೇ ಇಲ್ವಾ ಅಂದರೆ ಒಂದು ರಾಶಿಯಲ್ಲಿ ಇದೆ ಅಂಥ ಫಲಗಳು, ಒಂದೇ ಒಂದು ರಾಶಿಯಲ್ಲಿ. ಇನ್ಯಾವ ರಾಶಿ ಉಳಿತು? ಮಕರದಲ್ಲಿ ಅವನ ನೀಚ ಕ್ಷೇತ್ರ ಆಗತ್ತಲ್ಲ ಮಕರ, ಅದು ಒಂದು ಔಷಧಕ್ಕೆ ಅಂತ ಹೇಳ್ತಾರಲ್ಲ, ಸ್ಯಾಂಪಲ್ ಅಂತ. ಆ ಒಂದು ಜಾಗದಲ್ಲಿ ಬೇರೆ ಥರ ಫಲಗಳನ್ನು ಕೊಡ್ತಾನೆ. ಮಕರೇ ನೀಚ. ಯಾಕೆಂದರೆ ಎತ್ತರ ಕೊಡುವವನು ಗುರು ಜೀವನದಲ್ಲಿ ಅಂತ, ಔನ್ನತ್ಯವನ್ನು ಕೊಡುವವನು ಗುರು ಅಂತ. ಆ ಗುರುವಿಗೆ ಬಲ ತುಂಬ ಕ್ಷಯಿಸಿ ಹೋದರೆ ಅಷ್ಟು ಎತ್ತರಕ್ಕೆ ಹೋಗೋಕ್ಕಾಗೋದಿಲ್ಲ. ನೀಚ ಅಂದರೆ ಅಷ್ಟೇ ಅರ್ಥ ಇರುವಂಥದ್ದು. ಎತ್ತರ ತಲುಪಲಿಲ್ಲ ಅಂತ, ಕೆಳಗೆ ಇದ್ದಾನೆ ಅವನು ಅಂತ, ಅದೇ ಅರ್ಥ ಇರ್ತಕ್ಕಂಥದ್ದು ಅದಕ್ಕೆ. ಹಾಗಾಗಿ ಅವನ ಪೊಟೆನ್ಷಿಯಲ್ ಏನಿದೆ, ಅವನು ಎಷ್ಟು ಎತ್ತರಕ್ಕೆ ಹೋಗಬೇಕಾಗಿತ್ತು ಆ ಎತ್ತರಕ್ಕೆ ಹೋಗೋಕ್ಕಾಗ್ದೇನೆ ಪರಿತಪಿಸ್ಬೇಕಾಗಿ ಬರ್ಬೋದು, ಅಥವಾ ಆ ಕೆಳಮಟ್ಟದಲ್ಲಿ ಇರಬೇಕಾದ ಸಂದರ್ಭ ಇರ್ಬೋದು. ಇನ್ನು ಜಾತಕದಲ್ಲಿ ಬೇರೆ ಗ್ರಹಗಳು ಕೂಡ ಅಂದರೆ ಇಲ್ಲಿ ಅದಕ್ಕೆ ತಕ್ಕಂತೆ
ಸಮವಾದಿಯಾಗಿದ್ದರೆ ಅವ್ನು ನೀಚನೂ ಆಗ್ಬೋದು ಅವನು ಅಂತ. ನೀಚ ಅಂತ ಕನ್ನಡದಲ್ಲಿ ಯಾವ ಅರ್ಥದಲ್ಲಿ ಹೇಳ್ತಾರೋ ಅದಕ್ಕೂ ಹೋಗಬಹುದು, ಹೋಗಲೇಬೇಕು ಅಂತಿಲ್ಲ, ಹೋಗಬಹುದು, ಹೋಗೋ ಅವಕಾಶಗಳಿದೆ ಅಲ್ಲಿ. ಅಲ್ಪವಿತ್ತ ಅಂತ ಧನಕಾರಕ ನೀಚನಾದಾಗ ಅಲ್ಪವಿತ್ತ ಅಂತ, ಅವನಲ್ಲಿ ಹೆಚ್ಚು ಸಂಪತ್ತಿರೋದಿಲ್ಲ ಅಂತ. ಸುಖಿ ಅಂತ, ಅಸುಖಿ ಅಂತ ಅದನ್ನು ಬಿಡಿಸ್ತಾರೆ ಸಾಮಾನ್ಯವಾಗಿ. ಅಸುಖಿ ಅಂತ ನೀಚ, ಅಲ್ಪವಿತ್ತ, ಅಸುಖಿ ಅಂತ, ಸುಖ ಇಲ್ಲ ಅಂತ. ಅದು ಗುರುವಾಗಿದ್ದರಿಂದ ಹೀಗೂ ಇರ್ಬೋದು. ನೀಚ ಅಂದರೆ ಯಾರೋ ಕೆಳವರ್ಗಕ್ಕೆ ಸೇರಿರ್ತಾರೆ, ಕೂಲಿ ಹಮಾಲಿ ಅಥವಾ ಅಂಥದ್ದೆಲ್ಲ ಮಾಡ್ಕೊಂಡಿರ್ತಾರೆ, ಅವರು ಹೆಚ್ಚು ಸಂಪತ್ತು ಇರೋದಿಲ್ಲ, ಅದು ಆರಾಮಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅಂಥವ್ರು ಉಂಟಲ್ವಾ? ಹೊತ್ತಿಗೆ ನಾಳೆ ವ್ಯವಸ್ಥೆಗಿಲ್ಲ ಅವ್ರ ಹತ್ರ, ಇವತ್ತಿನ ವ್ಯವಸ್ಥೆ ಮಾತ್ರ ಇರೋವಂಥದ್ದು ಅಂತ. ಆದರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ಖುಷಿಯಾಗಿರ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಮಾತ್ರೆ ತೊಗೊಳ್ಬೇಕಾಗತ್ತೆ ಅಂತ ಪ್ರಮೇಯ ಇರುತ್ತೆ. ಆದರೆ ಇವತ್ತಿಗೆ ನಾಳೆಗೆ ಅಂತ ಅನ್ನೋ ಥರ ಇರೋಂಥವ್ರು ಎಷ್ಟೋ ಜನ ಆರಾಮಾಗಿ ಖುಷಿಯಾಗಿರೋಂಥವ್ರು ಉಂಟು ಅಂತ. ಅಂಥವ್ರನ್ನ ಪರಿಗಣನೆ ಮಾಡಿದರೆ ನೀಚ, ಅಲ್ಪವಿತ್ತ, ಸುಖಿ ಅಂತಲೂ ಕೂಡ ಹೇಳ್ಬೋದು. ಗುರು ಆಗಿದ್ದರಿಂದ ಸುಖಿ ಅಂತಲೂ ಕೂಡ ಹೇಳ್ಬೋದು ಅಂತ. ಆದರೆ ಸರಣಿ ನೋಡಿದಾಗ ಅಸುಖಕ್ಕೆ ಜಾಸ್ತಿ ಅವಕಾಶ ಇದೆ. ನೀಚ, ಅಲ್ಪವಿತ್ತ ಅನ್ನೋ ಸರಣಿ ನೋಡಿದಾಗ ಅದಕ್ಕೆ ಜಾಸ್ತಿ ಅವಕಾಶ ಇದೆ. ಇದು ಗುರುವಿನ ಫಲಗಳು. ಇನ್ನು ಶುಕ್ರ, ನಿಮಗೆ ಗುರುವಿಗೂ ಶುಕ್ರನಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಇವತ್ತು ಗುರುವಾರ ಅಲ್ವಾ? ನೋಡಿ, ನಿನ್ನೆ ಬುಧವಾರ ಬುಧನ ಬಗ್ಗೆ ಮಾತಾಡ್ಕೊಂಡು, ಇವತ್ತು ಗುರುವಾರ ಗುರುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋಮವಾರ ಚಂದ್ರನ ಬಗ್ಗೆ ಮಾತಾಡಿದ್ವು. ಮಂಗಳವಾರ ಇರಲಿಲ್ಲ, ಕ್ಲಾಸ್ ಇರಲಿಲ್ಲ, ಮಂಗಳವಾರ ತರಗತಿ ಇರಲಿಲ್ಲ, ಅದು ಸೇರಿ ಬುಧವಾರ ಬಂತು. ಹಾಗಾಗಿ ಮಂಗಳ ಬುಧ ಸೇರಿದಾಗ, ಈ ಬುಧನ ಮನೆಗೆ ಮಂಗಳ ಹೋದಾಗ, ಮಂಗಳದ ಮನೆ ಬುಧ ಬಂದಾಗ ಎಲ್ಲ ಅನಾಹುತಗಳನ್ನ ಕೇಳಿದ್ರಲ್ಲ, ಎರಡು ಒಟ್ಟೊಟ್ಟಿಗೆ ಇಬ್ಬರು ಬಂದುಬಿಟ್ಟಿದ್ದಾರೆ ಅಂತ. ಅಲ್ಲಿ ಈ ಗುರುವಾರ ಗುರುವಿನ ಫಲ. ಶುಕ್ರನನ್ನು ಮಾತಾಡಿಸ್ಬಿಡೋಣ ಇವತ್ತೇ, ಎಷ್ಟಾಯಿತು ಅಷ್ಟು ಅಂತ. ಆಮೇಲೆ ಮುಂದೆ ಇನ್ನು ಬೇರೆ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋವಂಥದ್ದು. ಇದೆಷ್ಟು ಸ್ವಾರಸ್ಯ ಅಂದರೆ, ಈಗ 7 ಗ್ರಹಗಳು ಅಲ್ವಾ? 7 ಗ್ರಹಗಳ ಬಗ್ಗೆ ನಾವು ಮಾತಾಡ್ತಾ ಇರೋಂಥದ್ದು ಇಲ್ಲಿ. ಅವು ಎಲ್ಲಿರ್ತವೆ ಅಲ್ಲಿ 7 ಫಲಾವಳಿಗಳು ಬಂದ್ಬಿಡ್ತು. ಈಗ ಯಾವ್ಯಾವ ಮನೆಯಲ್ಲಿರ್ತವೆ ಅಲ್ಲಿ. ಮತ್ತು ದೃಷ್ಟಿ ತಗೊಂಡಾಗ ಅದು 7ಕ್ಕಿಂತ ಜಾಸ್ತಿ ಆಯಿತು ಅಲ್ವಾ? ಒಂದು 3 ಗ್ರಹಗಳಿಗೆ 3 ದೃಷ್ಟಿ ಇದೆ ಅಲ್ವಾ? ಶನಿ, ಕುಜ ಮತ್ತು ಗುರು, ಈ 3 ಜನರಿಗೆ 3 ದೃಷ್ಟಿ ಇದೆ. ಅಂದರೆ 2 6 ಜಾಸ್ತಿ ಅಂತ 13 ಅಂತ. ಒಂದು 20 ಫಲಾವಳಿಗಳು ಬಂತು ಈಗ ಈ ಶನಿವರೆಗೆ ಬಂದಾಗ ಅಂತ. ಒಂದು ಜಾತಕ ತಗೊಂಡ್ರೆ 20 ಫಲಾವಳಿಗಳು, ಬರೀ ಒಂದೊಂದು ಫಲ ಅಲ್ಲ ಅಂತ. ಭಾವನೂ ಹೇಳಬೇಕು ನಮಗೆ, 40 ಆಗತ್ತೆ ಭಾವನೂ ಹೇಳಿದ್ರೆ. ಇನ್ನು 3 ಗ್ರಹ ಬಾಕಿ ಇದೆ, ರಾಹು, ಕೇತು, ಮಾಂದಿ, ಅದೆಷ್ಟಾಗತ್ತೆ? ಇನ್ನು ನಾವು ಒಂದೇ ಗ್ರಂಥದ್ದು ಹೇಳ್ತೇವೆ, ನವಾಂಶದ ಫಲ ಬೇರೆ ಇದೆ, ಮತ್ತು ನವಾಂಶದ ಫಲ ಹೇಳೋಕ್ಕಿದೆ, ಅದು ಇಷ್ಟೇ ಆಗತ್ತೆ ಅದು ಕೂಡ ಅಂತ. ಅವಾಗೇನಾಯಿತು, 7 21, ಒಂದು 6 ಜಾಸ್ತಿ, 27 ಅಲ್ಲೇ ಆಯಿತು. ಭಾವದ ತಗೊಂಡ್ರೆ 27 54 ಆಗತ್ತೆ. ಅದು ಭಾವಫಲ ಬೇರೆ ಬರುತ್ತೆ ಮಂದಿ, ಇಷ್ಟೇ ಬರುತ್ತೆ ಅದು ಕೂಡ ಅಂತ. 54 ಆಯಿತು. 54 ಫಲಾವಳಿಗಳು, ಒಂದೊಂದ್ರಿಗೂ 3, 4, 5, 8 ಫಲಗಳಿರುತ್ತೆ, ಒಂದೊಂದು ಗೊಂಚಲುಗಳು ಅದು ಅಂತ. 54 ಆಯಿತು. ಇನ್ನು 3 ಗ್ರಹ ಸೇರ್ಬೇಕು ಅದಕ್ಕೆ ಅಂತ, ರಾಹು, ಕೇತು, ಮಾಂದಿ ಅಂತ. ಇದು ಒಂದು ಗ್ರಂಥದ್ದು. ಒಂದು 3 ಗ್ರಂಥ ನೀವು ಈ ಥರ ಇಟ್ಕೊಂಡ್ರೆ, ನಿಮ್ಗೊಂದು ಜಾತಕ ತಗೊಂಡ್ರೆ ಇದಿಷ್ಟರಿಂದ ಒಂದು 400-500 ಫಲಗಳು ನಿಮ್ಮ ಮುಂದಿರುತ್ತೆ ಅಂತ. ಆ 400-500 ಫಲಗಳಲ್ಲಿ ನೀವು ಮ್ಯಾಚ್ ಮಾಡ್ಬೋದು ಅಂತ. ಯಾವುದು ಒಂದಕ್ಕೊಂದು ಸೆಟ್ ಆಗ್ತಾ ಬರುತ್ತೆ, ಅದು ನಿಮ್ಮ ಊಹಾಪೋಹ ಪಟುತ್ವ ಮುಂದಿರೋಂಥದ್ದು ಯಾವುದು ಹೇಗೆ. ಮತ್ತು ನಿಮಗೊಂದು ಇದು ಗೊತ್ತಾಗ್ಬಿಡುತ್ತೆ ಅಂತ. ಅಂದರೆ ಫಲಗಳು ರಿಪೀಟ್ ಆಗ್ತಾ ಇರುತ್ತೆ, ಕೆಲವು ಬೇರೆ ಬೇರೆ ಗ್ರಹಗಳು ಅದೇ ಫಲಗಳನ್ನು ಕೊಡ್ತೇವೆ, ಅದು ಪಕ್ಕ ಅಂತ ಲೆಕ್ಕ. ಅದು ಬದ್ದೇ ಇರೋದಿಲ್ಲ, ಫಲ ಬಂದೇ ಬರುತ್ತೆ. ನಿಮಗೊಂದು ನಿಮ್ಮ ಜಾತಕ ತೊಗೊಂಡ್ರೆ ನೀವು ಇದಿಷ್ಟು ಒಂದು ಕಡೆ ಬರೆದ್ರೆ, ಅಂದರೆ ಜಾತಕದಲ್ಲಿ ಎಲ್ಲದನ್ನೂ ಬರೆಯೋದು ಬೇಡ, ಯಾವ ಗ್ರಹ ಎಲ್ಲಿದೆ. ಈಗ ಗುರು ಮೇಷದಲ್ಲಿದ್ದಾನೆ, ಅಥವಾ ಶುಕ್ರ ತುಲಾದಲ್ಲಿದ್ದಾನೆ, ಈ ಥರ ಎಲ್ಲಿದ್ದಾನೋ ಅದು ಅದಷ್ಟರ ಫಲ ನೀವು ಬರೆದ್ರೆ ಒಂದು ಪುಸ್ತಕ ಆಗುತ್ತೆ. ಅದು ನಿಮ್ಮ ಜಾತಕದ ಫಲಾವಳಿ ಒಂದು ಪುಸ್ತಕ ಆಗುತ್ತೆ. ಅದು ನೋಡ್ತಾ ಹೋದರೆ ನಿಮ್ಮ ಜೀವನ ಕಾಣಿಸುತ್ತೆ ನಿಮಗೆ ಅಂತ, ಅಲ್ಲಿ ಅಂತ ನಿಮ್ಮ ಜೀವನ ದರ್ಶನ ಆಗುತ್ತೆ ನಿಮಗೆ ಅದು ಅಂತ. ನೀವು ತುಂಬ ಜಾಣರಿದ್ದೀರಿ, ಹಾಗಾಗಿ ನಿಮಗೆ ನಾವು ಇದನ್ನು ಒಂದು ಸೂಚನೆ ಕೊಡ್ತಾ ಇರೋವಂಥದ್ದು. ಜಾಣರು ಎಷ್ಟು ಜಾಣರಿದ್ದೀರಿ ಅಂದರೆ, ಇಲ್ಲ ಮಕ್ಕಳಿಲ್ಲ, ಆದರೆ
ಖುಷಿ ಇದೆ ನಮಗೆ. ನಮ್ಮ ಕೇಶವಣ್ಣನ ಹತ್ರ ಮಕ್ಕಳು ಒಂದು ಗ್ರಹ ಸ್ಥಿತಿ ತೊಗೊಂಡೋಗಿಟ್ಕೊಂಡು ಇದು ಎಷ್ಟೊತ್ತಿಗೆ ಹುಟ್ಟಿದ್ದಾರೆ ಅಂತ ಹೇಳಬೇಕು ಅಂತ ಕೇಳ್ತಾ ಇದ್ರಂತೆ. ಅವ್ರೇನು ಮಾಡಿದ್ದಾರೆ ಅಂದರೆ ಸಂಸ್ಥಾನದ ಹುಟ್ಟಿದ ದಿನಾಂಕ ಎಲ್ಲೋ ಸಂಪಾದನೆ ಮಾಡಿದ್ದಾರೆ, ಹುಟ್ಟಿದ ದಿನಾಂಕವನ್ನು. ಆ ದಿನದ ಗ್ರಹ ಸ್ಥಿತಿನ ಬರೆದಿದ್ದಾರೆ ಪೂರ್ತಿ. ಬರ್ಕೊಂಡು ಟೈಮ್ ಸಿಕ್ಕಿಲ್ಲ ಅವರಿಗೆ, ಎಷ್ಟೊತ್ತಿಗೆ ಅಂತ ಸಿಕ್ಕಿಲ್ಲ. ಆಗ ಕೇಶವಣ್ಣ ಹತ್ರ ಕೂತ್ಕೊಂಡು ಇದಕ್ಕೆ ಟೈಮ್ ಹೇಗೆ ಮಾಡ್ಬೋದು ಅದನ್ನು ಅಂತ, ಹೇಗೆ ಸೆಟ್ ಮಾಡ್ಬೋದು ಅಂತ ಅಂದರೆ ಇಷ್ಟು ನಮಗೆ ಖುಷಿನೇ ಆಯಿತು. ಇಷ್ಟು ಯೋಚನೆ ಮಾಡೋವಂಥವ್ರು ಇದ್ದಾರೆ ನಮ್ಮಲ್ಲಿ ಅಂತ. ಅಥವಾ ಈ ಪಂಚಾಂಗದಲ್ಲಿ ಹಿಂದಕ್ಕೆ ಹೋಗುವಂಥದ್ದು, ಈ ಗುರು ವರ್ಷಕ್ಕೊಂದೇ ರಾಶಿ ಅಲ್ವಾ, ಹಾಗಾಗಿ ಹಿಂದಿಂದ ಹೋಗಿ ಒಂದೊಂದೇ ವರ್ಷ ಅಂದರೆ ಈ ಸಂವತ್ಸರ ಇರ್ಬೋದು ಅಂತ. ಸಿಂಹದಲ್ಲಿ ಸೂರ್ಯನು ಸಿಂಹ ಮಾಸದಲ್ಲಿ ಹುಟ್ಟಿದಾನೆ ಹಾಗಾದರೆ ಅಂತ. ಇಂಥವರೆಲ್ಲ ನಮ್ಮ ಈ ಮಕ್ಕಳ ತಂಡದಲ್ಲಿದ್ದಾರೆ ಅಂತಿದ್ವಿ. ಮುಂದೆ ಏನೇನು ಆಗ್ತಾರೋ ಗೊತ್ತಿಲ್ಲ ಈಗ. ಅಂದರೆ ಯಾವ ಮಟ್ಟಕ್ಕೆ ನೀವು ನಿಜವಾಗಿ ಒಂದು ಸೇನೆ ಆಗ್ಬೋದು ಅಂತ, ದೈವಜ್ಞ ಸೇನೆ ಆಗ್ಬೋದು ಅಂತ. ಈಗ ನೀವು ಇದನ್ನು ಸರಿಯಾಗಿ ಮುಂದುವರಿಸಿದರೆ, ಈ ವಿದ್ಯೆಯನ್ನು ನೀವು ಕರಗತ ಮಾಡ್ಕೊಳ್ಳೋಕೆ ಮುಂದಾದರೆ ಒಂದು ದೈವಜ್ಞ ಗಣ ಆಗ್ಬೋದು ಇಲ್ಲಿ ಅಂತ. ಅದಕ್ಕೆ ಅವಕಾಶ ಇದೆ ಅಂತ. ಅದರಲ್ಲಿ ಅನೇಕರು ಈ ಊಹಾಪೋಹ ಪಟುಗಳು, ಚತುರಮತಿಗಳು, ಸೂಕ್ಷ್ಮಮತಿಗಳು, ಕುಶಾಗ್ರಮತಿಗಳು, ಪತ್ತೇದಾರಿಗಳು. ಪತ್ತೇದಾರಿ ಬುದ್ಧಿ ಬೇಕಾಗತ್ತೆ ಅದಕ್ಕೆ, ಅದು ಇಲ್ಲದೆ ಆಗೋದಿಲ್ಲ ಅಂತ. ಹಾಗಾಗಿ ನೀವು ನಿಮ್ಮದೇ ಜಾತಕ ಇಟ್ಕೊಂಡು ಕೂತ್ಕೊಂಡ್ರೆ ಮೊದಲು ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಅಂತ. ಬರೀ ಇದಿಷ್ಟನ್ನು ಬರಿತಾ ಹೋದರೆ ಇದರಲ್ಲಿ ನಿಮ್ಮ ಜಾತಕಕ್ಕೆ ಅಪ್ಲೈ ಆಗುವಂಥದ್ದು ಅಂತ. ಅಪ್ಲೈ ಆಗೋದು ಯಾವುದು? ಆ ಗ್ರಹ ಎಲ್ಲಿದೆ, ಗ್ರಹದ ದೃಷ್ಟಿ ಎಲ್ಲಿದೆ, ನವಾಂಶ ಯಾವ ನವಾಂಶದಲ್ಲಿದ್ದಾರೆ, ನವಾಂಶಕ್ಕೆ ಬೇರೆ ಫಲ ಇದೆ ಅಂತ ಹೇಳಿದ್ವಿ ನಾವು. ಅದಷ್ಟನ್ನು ಬರೆದ್ರೆ, ಒಂದು 3 ಗ್ರಂಥದ್ದು ಬರೆದ್ರೆ ಒಂದು ಇಷ್ಟಪ್ಪ ಪುಸ್ತಕ ಆಗುತ್ತದೆ. ಅದನ್ನು ಮಗಚಾಗ್ತಾ ಹೋದರೆ ಯಾವುದು ಬಂದಿದೆ ನಿಮಗೆ ಜೀವನದಲ್ಲಿ, ಯಾವ ಥರ ಬಂದಿದೆ, ಯಾವುದೇನೋ ನೋಡ್ತಾ ಹೋದರೆ ಅದೇ ಒಂದು ಎಜುಕೇಷನ್, ಅದೇ ಒಂದು ಶಿಕ್ಷಣ ಅಂತ. ಹೇಗೆ ಬರುತ್ತೆ ಫಲಗಳು? ಬರಬೇಕಾದ್ರೆ ಒಬ್ಬೊಬ್ಬರಿಗೂ ಸುಮ್ಮನೆ ಈ ಶಬ್ದ ಎಲ್ಲರಿಗೂ ಒಂದೇ ಥರ ಫಲ ಕೊಡೋದಿಲ್ಲ ಅಂತ. ಅವನವನಿಗೆ ಪರ್ಸನಲೈಸ್ ಆಗುತ್ತೆ. ಅವನವನಿಗೆ ಫಲ ಕೊಡಬೇಕಾದ್ರೆ ಅದು ಬೇಕಾದ ರೀತಿಯಲ್ಲಿ ಮಾರ್ಪಾಡಾಗಿ ಕೊಡುತ್ತೆ ಫಲ ಅನ್ನೋದು ಅಂತ. ಅದೇ ಶಬ್ದ ಅರ್ಥ ಬೇರೆ ಕೊಡುತ್ತೆ. ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಲ್ಲ, ಈ ಶಬ್ದಗಳು ಕೋಟ್ಯಂತರ ಅರ್ಥಗಳನ್ನು ಕೊಟ್ಬಿಟ್ಟಿದ್ದಾವೆ ಅಂತ. ನೀವು ಒಂದೊಂದು ಜಾತಕ ಅಥವಾ ಪ್ರಶ್ನೆ ಅದು ಕುಂಡ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆ ಸನ್ನಿವೇಶಕ್ಕೆ ಇದು ಬೇರೆಯದೇ ಅರ್ಥ ಕೊಡುತ್ತೆ ಅಂತ. ಆ ಕಂಟೆಕ್ಸ್ಟಿಗೆ ತುಂಬ ಬೇರೆ ಥರ ನಿಮಗೆ ಧ್ವನಿ ಕೊಡುತ್ತೆ ಅದು ಅಂತ. ಈ ಶಬ್ದಗಳು ತುಂಬ ವಿಶೇಷವಾಗಿರುವಂಥದ್ದು ಅಂತ. ಹಾಗಾಗಿ ಅವ್ರ ಪ್ರತಿಜ್ಞೆ ಕೂಡ ಹಾಗೆ ಇದೆ. ವರಾಹಮಿಹಿರರ ಪ್ರತಿಜ್ಞೆ ಗ್ರಂಥಾರಂಭ ಮಾಡಬೇಕಾದ್ರೆ ಸ್ವಲ್ಪಂ ವೃತ್ತ ವಿಚಿತ್ರಂ ಅರ್ಥಬಹುಲಂ. ಸ್ವಲ್ಪಂ, ನಾನು ಕಡಿಮೆ ಶಬ್ದಗಳನ್ನು ಬಳಸ್ತೇನೆ, ತುಂಬ ಕಡಿಮೆ ಶಬ್ದಗಳನ್ನು ಬಳಸ್ತಾರೆ ಅವರು. ಇದನ್ನೇ ಒಂದೊಂದು ಶಬ್ದಕ್ಕೆ ಒಂದೊಂದು ಶ್ಲೋಕ ಆಗಿದೆ ಬೇರೆ ಗ್ರಂಥಗಳಲ್ಲಿ ಇದೆ. ಸ್ವಲ್ಪಂ ವೃತ್ತ ವಿಚಿತ್ರಂ, ಬೇರೆ ಬೇರೆ ವೃತ್ತಗಳನ್ನು ಬಳಸ್ತಾರೆ ಅವರು, ಬೇರೆ ಬೇರೆ ನಡೆಗಳನ್ನು ಬಳಸ್ತಾರೆ. ಅದಕ್ಕೂ ಅರ್ಥ ಇದೆ, ಯಾಕೆ ಅದನ್ನು ಬಳಸಿದ್ರು, ಯಾಕೆ ಆ ನಡೆ ಛಂದಸ್ಸನ್ನು ಬಳಸಿದರು ಅನ್ನೋದಕ್ಕೂ ಅರ್ಥ ಇದೆ. ಅರ್ಥಬಹುಲಂ, ಶಬ್ದ ಕಡಿಮೆ ಆದರೂ ಕೂಡ ಅರ್ಥ ತುಂಬ ಅದಕ್ಕೆ. ಶಾಸ್ತ್ರಪ್ಲವಂ ಪ್ರಾರಭೆ, ಇದನ್ನು ಪ್ರತಿಜ್ಞೆ ಮಾಡಬೇಕಾದ್ರೆ ಅವರು ಆಗ ಹೇಳ್ತಾರೆ ಅಂತ. ಶಬ್ದ ಕಡಿಮೆ ಇದೆ ಅಂತ ಅರ್ಥ ಕಡಿಮೆ ಇದೆ ಅಂತ ಅನ್ಕೋಬೇಡಿ, ಅರ್ಥ ತುಂಬ ಇದೆ ಅಂತ ನಿಮಗೂ ಅನುಭವಕ್ಕೆ ಬರುತ್ತೆ. ನೀವು ಒಂದೊಂದು ಜಾತಕ ನೋಡ್ತಾ ಕೂತ್ಕೊಂಡ್ರೆ ಒಬ್ಬೊಬ್ಬರು ಜೀವನದಲ್ಲಿ ಇದು ಅನ್ವಯ ಹೇಗಾಗುತ್ತೆ ಅಂತ ನೋಡಿದರೆ ಅದು ಬೇರೆ ಕಥೆ ಅದು ಅಂತ. ಅದೇ ಶಬ್ದ ನಿಮಗೆ ಅಂಥಂಥ ಧ್ವನಿಗಳನ್ನು ಕೊಡುತ್ತೆ, ಅರ್ಥಗಳನ್ನು ಕೊಡುತ್ತೆ ಅದು ಅಂತ. ಈಗ ಕೊಟ್ಟಿದ್ದು ನಿಮಗೊಂದು ಬರೀ ಒಂದು ಚೌಕಟ್ಟು ಮಾತ್ರ ಅಂತ, ಒಂದು ಬೇಸ್ ಮಾತ್ರ ನೀವು ನಾವು ಕೊಡ್ತಾ ಇರೋವಂಥದ್ದು ಅಂತ. ನಿಮ್ಮ ಬುದ್ಧಿಯಿಂದ ನೀವು ಬೆಳೆಸ್ಕೊಳ್ಬೇಕು ಅದನ್ನು ಅಂತ. ಇನ್ನು ಶುಕ್ರ ಮೇಷ ವೃಶ್ಚಿಕದಲ್ಲಿದ್ದಾಗ ಏನು ಮಾಡ್ತಾನೆ? ಈಗ ಕುಜ ಶುಕ್ರನ ಮನೆ ಬಂದಾಗ ಏನು ಮಾಡಿದ? ಅದನ್ನೇ ಮಾಡ್ತಾನೆ ಇವನು ಕೂಡ, ಶುಕ್ರನು ಕೂಡ. ಆ ಕುಜ ಶುಕ್ರರ ಯುತಿ ಇದೆಯಲ್ಲ, ಅವ್ರು ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಟ್ ಆದರು ಅಂದರೆ ಅದು ಸಮಸ್ಯೆ. ಅದು ನಾವು ಹುಷಾರಾಗಿರ್ಬೇಕು ಅಂತ ಅರ್ಥ. ನಮ್ಮ ಜಾತಕದಲ್ಲೇ ಇದೆ ಅಂದರೆ ನಾವು ಹುಷಾರಾಗಿರ್ಬೇಕು ಅಂತಷ್ಟೇ ಅರ್ಥ. ಫಲ ಆ ಕೆಟ್ಟ ಫಲ ಬರಲೇಬೇಕು ಅಂತಲ್ಲ. ಶೀಲ್ಡ್ ಇರ್ಬೋದು, ಬೇರೆ ರಕ್ಷಣೆ ಇರ್ಬೋದು ಜಾತಕದಲ್ಲಿ, ಅದು ಬೇರೆ ವಿಷಯ. ಆದರೆ ಅದು ವಾರ್ನಿಂಗ್ ಏನು ಅಂದರೆ ನಾವು ದಾರಿ ತಪ್ಪಬಾರದು ಅಂತ. ಇನ್ನೊಬ್ಬರು ಸ್ವತ್ತಿಗೆ, ಇನ್ನೊಬ್ಬರ ವ್ಯಕ್ತಿಗೆ, ಯಾರು ಪರಸತಿ ಪರಸ್ವತ್ತು, ಅದಕ್ಕೆ ಆಸೆ ಪಡಬಾರ್ದು ನಾವು ಅಂತ. ಅಂಥ ಪ್ರಮೇಯಗಳಿಗೆ ನಾವು ಜಾಗೃತವಾಗಿರಬೇಕು ಅಂತಲೇ ಅದು ಒಂದು ವಾರ್ನಿಂಗ್ ಬೆಲ್ ಇದ್ದಾಗೆ ಅದು ಅಂತ. ಹಾಗಾಗಿ ನೋಡಿ, ಈಗ ಶುಕ್ರ ಮೇಷ ವೃಶ್ಚಿಕದಲ್ಲಿ ಬಂದರೆ ಪರ ಯುವತಿ ರಥಃ, ಪರಸ್ತ್ರೀ ರಥನಾಗ್ತಾನೆ ಅವನು ಅಂತ. ಇನ್ನೊಬ್ಬರ ಪತ್ನಿಯಲ್ಲಿ ರಾವಣ ಆಸಕ್ತನಾಗ್ತಾನೆ. ಅಲ್ಲಿಗೆ ಮುಗಿಲಿಲ್ಲ. ತದರ್ಥವಾದೈಹಿ ಹೃತ ವಿಭವ ಅಂತ. ಅರ್ಥವಾದ ಅನ್ನೋ ಶಬ್ದ
ಶಾಸ್ತ್ರಗಳಲ್ಲಿ ತುಂಬ ಚಾಲ್ತಿಲಿ ಇರೋಂಥ ಶಬ್ದ ಅದು. ಪ್ರಶಂಸೆ ಅದು ಸತ್ಯ ಆಗಿರಲೇಬೇಕು ಅಂತಿಲ್ಲ, ಅದು ಅಂದರೆ ವಾಸ್ತವ ಆಗಿರಲೇಬೇಕು ಅಂತಿಲ್ಲ ಅನ್ನೋ ಅರ್ಥದಲ್ಲಿ ಹೆಚ್ಚು ಚಾಲ್ತಿಲಿ ಇರೋವಂಥದ್ದು ಶಬ್ದ ಅದು ಪ್ರಶಂಸೆ ಅಂತ. ಒಂದು ಒಳ್ಳೆಯದನ್ನು ಪ್ರಶಂಸೆ ಮಾಡೋವಂಥದ್ದು ತುಂಬ, ಯಾಕೆಂದರೆ ಮಾಡಲಿ ಅನ್ನೋ ಭಾವನೆಯಿಂದ ಮಾಡೋವಂಥದ್ದು, ಈ ರೀತಿಯಲ್ಲಿ ಇರೋಂಥದ್ದು. ಒಟ್ಟಾರೆಯಾಗಿ ಪ್ರಶಂಸೆ ಪೂರ್ತಿ ಸತ್ಯ ಆಗಿರಲೇಬೇಕು ಅಂತಿಲ್ಲ ಅಂತ ಈ ಅರ್ಥದಲ್ಲಿದೆ ಅಂತ. ಇಲ್ಲಿ ಯಾವ ಥರ ಬಳಸಿದ್ದಾರೆ ಆ ಶಬ್ದವನ್ನು ಅಂದರೆ, ತದರ್ಥವಾದ ಈ ಹೃತ ವಿಭವ ಪರಯುವತಿ ರಥಃ, ಪರಸ್ತ್ರೀಯಲ್ಲಿ ಆಸಕ್ತನಾಗ್ತಾನೆ. ಆಕೆ ಏನು ಮಾಡ್ತಾಳೆ ಅಂದರೆ, ಇವನನ್ನು ಇಂದ್ರ ಚಂದ್ರ ಮಹೇಂದ್ರ ಅಂತ ಹೊಗಳ್ತಾಳೆ ಅವಳು, ಇವನನ್ನು ಅಟ್ಟಕ್ಕೆ ಇರಿಸ್ತಾಳೆ ಅವಳು. ಅದು ನಿಜ ಆಗಿರಬೇಕು ಅಂತಿಲ್ಲ, ಇವನ ಬಗ್ಗೆ ಆಕೆ ಏನನ್ನು ಹೇಳ್ತಾ ಇದ್ದಾಳೆ ನಿಜ ಆಗಿರಬೇಕು ಅಂತಿಲ್ಲ, ಹೊಗಳ್ತಾ ಇರ್ತಾಳೆ. ಹೊಗಳಿ ಇವನನ್ನು ವಶ ಮಾಡಿಕೊಂಡು ಕೊನೆಗೇನು ಮಾಡ್ತಾಳೆ ಅಂದರೆ, ಹೃತ ವಿಭವ, ಇವನ ಸಂಪತ್ತನ್ನು ಅವಳು ಸೂರೆಗೈತಾಳೆ, ಸಂಪತ್ತನ್ನು ಅಪಹಾರ ಮಾಡ್ತಾಳೆ ಅಂತ. ಹೃತ ವಿಭವ ಅಂತ. ಅಥವಾ ಆಕೆಯನ್ನು ಇಟ್ಕೊಂಡು ಬೇರೆಯವರು ಮಾಡ್ತಾರೆ, ಇಲ್ಲಾಂದರೆ ಧನಾಪಹಾರ ಆಗತ್ತೆ ಅಲ್ಲಿ ಅಂತ. ಶುಕ್ರ ಅಲ್ವಾ, ಶುಕ್ರ ಆಗಿದ್ರಿಂದ ಇದೆಲ್ಲ ಬರೋಂಥದ್ದು ಅಂತ. ವೈಭವ ಅಥವಾ ಸೊತ್ತುಗಳು ಮತ್ತೊಂದು ಎಲ್ಲ ಇರುತ್ತಲ್ವ, ಎಲ್ಲ ಆಕೆ ಮನೆ ಸೇರ್ಬೋದು ಅಥವಾ ಆಕೆ ಹಿಂದೆ ಯಾರಿದ್ದಾರೆ ಅಲ್ಲಿಗೆ ಹೋಗ್ಬೋದು ಅಂತ. ಒಂದು ಮಾತಿದೆ, ಪುರುಷ ಸ್ತ್ರೀಯನ್ನು ಪ್ರಶಂಸೆ ಮಾಡ್ತಾನೆ ಆಕೆಯನ್ನು ಹೊಲಿಸ್ಕೊಳ್ಳೋ ದೃಷ್ಟಿಯಿಂದ, ಅದಿರುತ್ತೆ ಸಾಮಾನ್ಯ. ಸ್ತ್ರೀ ಪುರುಷನ ಪ್ರಶಂಸೆ ಮಾಡ್ತಾಳೆ, ಅವಳಿಗೇನು ಆಗಬೇಕು ಅಂತ ಅರ್ಥ ಅದಕ್ಕೆ ಅಂತ. ಒಳ್ಳೆ ಕಾಫಿ ತಂದು ಕೊಟ್ಟು ನೀವು ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಅಂತಂದರೆ ಏನೋ ಒಂದು ಇಂಡೆಂಟ್ ಇದೆ ಅಂತಲೇ ಅರ್ಥ ಅದಕ್ಕೆ ಅಂತ, ಒಂದು ಇದು ಬರುತ್ತೆ ಅಂತಲೇ ಅರ್ಥ ಅದಕ್ಕೆ ಅಂತ ತಮಾಷೆಗೆ ಹೇಳಿದ್ರು ನಾನು ನಿಮಗೆ. ಇಲ್ಲಿ ಹೇಗೆ ಅಂದರೆ, ಆ ಪರಯುವತಿ ಏನು ಮಾಡ್ತಾಳೆ ಅಂದರೆ, ಇವನನ್ನು ಹೊಗಳಿ ಹೊಗಳಿ ಕುರುಡನನ್ನಾಗಿ ಮಾಡಿ ಇವನಿಗೆ ಗೊತ್ತಾಗದಂತೆ ಇವನ ಸುತ್ತುಗಳನ್ನು ಅಪಹಾರ ಮಾಡ್ತಾಳೆ ಅಂತ. ಹಾಗಾಗಿ ತದರ್ಥವಾದೀಹಿ ಹೃತ ವಿಭವ ಕುಲಪಾಂಸನಃ ಅಂತ, ಕುಲಕ್ಕೆ ಕಳಂಕನಾಗ್ತಾನೆ ಅವನು, ಕುಲಕ್ಕೆ ಮಸಿ ಬೆಳಿತಾನೆ. ಕುಜರ್ಕ್ಷೆ, ಕುಜನ ಮನೇಲಿ ಶುಕ್ರ ಬಂದರೆ, ಶುಕ್ರನ ಮನೇಲಿ ಕುಜ ಬಂದರೆ ಏನುಂಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಇವನು ಅಂತ. ಆಯಿತಾ? ಹಾಗಾಗಿ ಹೇಳ್ತಾ ಇರೋದು ಪರಯುವತಿ ಅಂದರೆ ನೀವು ಕೇವಲ ಪರಸ್ತ್ರೀ ಅಂದಷ್ಟು ಅನ್ನೋದಕ್ಕೆ ಸೀಮಿತ ಆಗಬಾರ್ದು ಅಂತ. ಒಂದೊಂದು ಕಡೆ ಒಂದೊಂಥರ ಅರ್ಥ ಕೊಡುತ್ತದು ಅಂತ. ಇನ್ನೊಬ್ಬರು ಸೊತ್ತು ಅಂತ ಹಾಗೂ ಹೋಗ್ಬೋದು ಅಂತ, ಇನ್ನೊಬ್ಬರು ವಿಚಾರ ಹಾಗೂ ಹೋಗ್ಬೋದು ಅಂತ, ತನ್ನದಲ್ಲೇ ಇರುವಂಥದ್ದು ಅಂತ. ಅದು ಧರ್ಮ ಅಲ್ಲ ಕೈ ಹಾಕೋದಲ್ಲಿ ಹೋಗಿ ಅಂತ ಅಂಥದ್ದು ಅಂತ. ಆದರೆ ಶುಕ್ರ ಆಗಿದ್ದರಿಂದ ಸ್ತ್ರೀ ಮತ್ತು ಸಪ್ತಮಕಾರಕ ಕಾಮಕಾರಕ ಎಲ್ಲ ಆಗಿದ್ದರಿಂದ ಇದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಈ ವಿಷಯಕ್ಕೆ, ಜಾರಬಾರದು. ಇನ್ನು ತನ್ನ ಮನೆಗೆ ಬಂದರೆ ಶುಕ್ರ, ತುಲಾ ವೃಷಭಗಳಿಗೆ ಬಂದರೆ ಸ್ವಬಲ ಮತಿಧನ, ಅವನು ಸಂಪಾದನೆ ಮಾಡ್ತಾನೆ. ಹೇಗೆ ಅಂದರೆ ತನ್ನದೇ ತಾಕತ್ತು, ತನ್ನದೇ ಬುದ್ಧಿಯಿಂದ ಸಂಪಾದನೆ ಮಾಡ್ತಾನೆ. ಅವನಿಗೆ ಬೇರೆಯವರ ಆಶ್ರಯ ಬೇಡ, ಅಥವಾ ತಂದೆ ಸಂಪಾದನೆ ಮಾಡಿದ್ದು ತಂದೆ ಆಸ್ತಿ ಮತ್ತೊಬ್ಬರ ಆಸ್ತಿ ಅದೆಲ್ಲ ಏನೂ ಬೇಡ. ಯಾರ ಸಹಕಾರ ಇಲ್ಲದೆ, ಯಾರ ಅಪೇಕ್ಷೆ ಇಲ್ಲದೆ, ತನ್ನ ಶಕ್ತಿ ತನ್ನ ಬುದ್ಧಿಯಿಂದ ಅವನು ಸಂಪಾದನೆ ಮಾಡ್ತಾನೆ. ಸ್ವಬಲ ಮತಿಧನ, ಸ್ವಬಲದಿಂದ ಧನ, ಸ್ವಮತಿಯಿಂದ ಧನ ಅಂತ. ಸ್ವಬಲ ಮತಿಧನ ನರೇಂದ್ರ ಪೂಜ್ಯ, ರಾಜಪೂಜಿತನಾಗ್ತಾನೆ ಶುಕ್ರನ ಹಾಗೆ. ಶುಕ್ರನು ಕೂಡ ರಾಜಪೂಜಿತ ಅಲ್ವಾ, ಇವನು ಕೂಡ ರಾಜಪೂಜಿತನಾಗ್ತಾನೆ. ಅಲ್ಲಿ ರಾಜಪೂಜಿತ ಅಂತ ಗುರುವಿನ ಮನೆ ಬುಧನಿಗೆ ಬಂತು ನೋಡಿ, ನೃಪಸತ್ಕೃತ ಅಂತ. ಅದು ಗುರುವಿಂದ ಬಂದಿರೋಂಥದ್ದು. ಅವನು ನೃಪಸತ್ಕೃತ, ಎಲ್ಲಿ ದೇವತೆಗಳ ದೊರೆಯಿಂದ ಸತ್ಕೃತ ಅವನು, ದೇವಗುರು ಅಲ್ವ ಅವನು. ಇವನು ಅಸುರ ಗುರು, ಅಸುರರ ದೊರೆಗಳಿಂದ ಸತ್ಕೃತ. ಆ ಥರದ ವ್ಯತ್ಯಾಸಗಳು ಬರುತ್ತೆ. ನರೇಂದ್ರ ಪೂಜ್ಯ ಅಂತ ಒಂದು ಬಳಸ್ತಾ ಹೋದರೆ, ಗುರುವಿನ ಮೂಲವಾಗಿ ಬಂದಿದ್ದರೆ ಆ ದೊರೆ ಅಂಥವನಾಗಿರ್ತಾನೆ, ದೇವತೆ ಅಂತ ದೊರೆ ಆಗಿರ್ತಾನೆ. ಅವನು ಶುಕ್ರನ ಮೂಲದಿಂದ ಬಂದರೆ ಅವನ ದೊರೆ ಅಸುರನಾಗಿರ್ಬೋದು, ಅಸುರ ಸ್ವಭಾವದನಾಗಿರ್ಬೋದು. ಅದು ಅವನಿಂದ ಗೌರವ ಸಿಗುತ್ತೆ ಅವನಿಗೆ ಅಂತ. ಆ ವ್ಯತ್ಯಾಸಗಳು ಸೂಕ್ಷ್ಮ ಅದು ಅಂತ. ಯಾವ ಗ್ರಹದಿಂದ ಬಂತು ಅನ್ನೋದನ್ನು ನೋಡಬೇಕು ನಾವು ಅಂತ, ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡಬೇಕು ಅಂತ. ನರೇಂದ್ರ ಪೂಜ್ಯ ಸ್ವಜನ ವಿಭು ಅಂದರೆ ತನ್ನವರಿಗೆ ತಾನು ನಾಯಕನಾಗ್ತಾನೆ. ತನ್ನವರ ಗುಂಪು, ತನ್ನ ಜಾತಿ, ತನ್ನ ವರ್ಗ, ತನ್ನ ಕುಟುಂಬ ಅಂತೆಲ್ಲ ಬಂದರೆ ಆ ಗುಂಪಿಗೆ ವಿಭು ಅಂತ ಒಂದು ವಿಭುತ್ವ, ವ್ಯಾಪಕತ್ವ ಅವನಿಗೆ ಬರುತ್ತೆ ಅಂತ. ಪ್ರಥಿತಃ ಕೀರ್ತಿ ಬರುತ್ತೆ, ಅವನ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಭಯ, ಭಯ ಇಲ್ಲ, ಸ್ವಕ್ಷೇತ್ರದ ಶುಕ್ರ, ಭಯ ಇಲ್ಲ, ಮೂಲ ತ್ರಿಕೋಣ ಬೇರೆ ಅವನದ್ದು. ಸಿತೆ ಸ್ವೇ, ಸಿತ ಅಂದರೆ ಶುಕ್ರ, ಬಿಳಿ ಅವನು ಶುಕ್ರ, ಹಾಗಾಗಿ ಸಿತ ಅಂತ ಕರೆಯೋದವನ್ನ. ಸ್ವೇ ತನ್ನ ಮನೆಯಲ್ಲಿದ್ದರೆ ಈ ಫಲಗಳು ಅಂತ. ಇನ್ನು ಮಿಥುನಕ್ಕೆ ಬಂದರೆ
ಶುಕ್ರ ಬುಧನ ಮನೆಗೆ ಬಂದರೆ ನೃಪಕೃತ್ಯಕರ ಅಂತ ಬಿಡಿಸಿ ಬರೀಬೇಕಾಗಿತ್ತು. ನೃಪಕೃತ್ಯಕರ ಅರ್ಥವಾನ್ ಕಲಾವಿತ್ ಅಂತ, ಅದು 3 ಶಬ್ದಗಳಿದೆ. ನೃಪಕೃತ್ಯಕರ ಅಂದರೆ ರಾಜಕಾರ್ಯಗಳಲ್ಲಿ ಅವನು ಜವಾಬ್ದಾರಿ ಬರುತ್ತೆ ಅವನಿಗೆ ಅಂತ, ರಾಜನ ಕಾರ್ಯಗಳನ್ನು ಮಾಡ್ತಾನೆ ಅವನು ಅಂತ. ಆಮೇಲೆ ಅರ್ಥವಾನ್ ಅಂದರೆ ಸಂಪನ್ನನಾಗ್ತಾನೆ. ಕಲಾವಿತ್ ಕಲೆಗಳನ್ನು ಬಲ್ಲವನಾಗ್ತಾನೆ, ಯಾಕೆಂದರೆ ಮಿಥುನ ರಾಶಿ ಅದು. ಸಗದಂ ಸವೀಣಂ ಅಲ್ವಾ, ನೃಮಿಥುನಂ ಸಗದಂ ಸವೀಣಂ, ವೀಣೆ ಅಂದರೆ ಕಲೆ ಅದು ಅಂತ. ಮತ್ತು ಬುಧ ಕೂಡ ಕಲಾಕಾರಕತ್ವ ಇರ್ತಕ್ಕಂಥವನು ಬುಧ. ಹಾಗಾಗಿ ಅರ್ಥವಾನ್ ಮತ್ತು ಕಲಾವಿದನಾಗ್ತಾನೆ, ಸಂಪನ್ನನಾಗ್ತಾನೆ. ಕೆಲವರಿಗೆ ಕಲಾವಿದರಾಗ್ತಾರೆ, ಸರಸ್ವತಿ ಒಲಿತಾಳೆ, ಆದರೆ ಲಕ್ಷ್ಮಿ ಒಲಿಯೋದಿಲ್ಲ, ಬಡವರಾಗಿರ್ತಾರೆ. ಹಾಗಲ್ಲ, ಇದು ಲಕ್ಷ್ಮೀ ಸರಸ್ವತಿ ಇಬ್ಬರು ಒಟ್ಟಿಗೆ ಇರೋವಂಥದ್ದು ಅಂತ. ಇದು ಮಿಥುನದಲ್ಲಿ. ಕನ್ಯಾದಲ್ಲಿ ಷಷ್ಠಗತೆ ಅಂದರೆ ಷಷ್ಠರಾಶಿ, ಕನ್ಯಾ ರಾಶಿಗೆ ಶುಕ್ರ ಹೋದ ಅಂದರೆ ಅತಿ ನೀಚ ಕರ್ಮ. ಗುರು ನೀಚನಾದರೆ ಏನು ಫಲ, ಶುಕ್ರ ನೀಚನಾದರೆ ಏನು ಫಲ ನೋಡಿ. ಅವರಿಬ್ಬರು ವ್ಯತ್ಯಾಸ ನಮಗಲ್ಲಿ ಗೊತ್ತಾಗತ್ತೆ ಅಂತೆ. ಗುರು ಶುಕ್ರರ ವ್ಯತ್ಯಾಸ. ಗುರುವಿಗೆ ನೀಚ ಅಂತ ಹೇಳಿದೆ ಮಕರಕ್ಕೆ ಹೋದಾಗ, ಶುಕ್ರನಿಗಾಗುವಾಗ ಅತಿ ನೀಚ ಕರ್ಮ ಅಂತ. ಇಲ್ಲಿ ಇದಕ್ಕೇನು ಇದಕ್ಕೆ ರಿಯಾಯಿತಿಯಲ್ಲ ಇದಕ್ಕೆ ಅಂತ. ಅಂದರೆ ನೀಚ ಅಂದರೆ ಅಷ್ಟು ಎತ್ತರದವನಲ್ಲ, ಆ ಎತ್ತರ ಸಾಧನೆ ಮಾಡೋಕ್ಕಾಗಿಲ್ಲ ಅನ್ನೋ ಥರದ ಅರ್ಥಗಳು ಕೂಡ ಹೇಳೋಕ್ಕಾಗೋದಿಲ್ಲ ಅಂತ. ಅತಿ ನೀಚ ಕರ್ಮ ಅಂತ. ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ, ಅತಿ ಕೆಟ್ಟ ಕೆಲಸಗಳನ್ನು, ಹೇಯವಾದ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಷಷ್ಠಗತೆ ಅತಿ ಒಂದೇ ಫಲ ಹೇಳಿರೋಂಥದ್ದು. ಈ ಕನ್ಯಾ ರಾಶಿ ಶುಕ್ರ, ನೀಚ ಶುಕ್ರನಿಗೆ ಒಂದು 5 ಫಲ ಹೇಳಿದ್ರೆ ಇದು ಒಂದು ಅಂತಲ್ಲ ಅಂತ, ಒಂದೇ ಫಲ, ಅತಿ ನೀಚ ಕರ್ಮ ಅಂತ. ಇನ್ನು ಮಕರ ಕುಂಭಕ್ಕೆ ಬಂದರೆ ರವಿಜರ್ಕ್ಷಗತೆ ಅಮರಾರಿ ಪೂಜ್ಯೆ. ರವಿಜ ಶನಿ ಅಲ್ವಾ, ಸೂರ್ಯನ ಮಗ. ರವಿಜರ್ಕ್ಷ ಶನಿಯ ಮನೆ. ಅಲ್ಲಿಗೆ ಅಮರಾರಿ ಪೂಜ್ಯ. ಅಮರಾರಿಗಳು ಅಂದರೆ ದೈತ್ಯರು, ರಾಕ್ಷಸರು, ಅವರ ಗುರು ಅಮರಾರಿ ಪೂಜ್ಯ ಅಂದರೆ ಶುಕ್ರ ಅಂತ. ಹಾಗಾಗಿ ರವಿಜರ್ಕ್ಷಕತೆ ಅಮರಾರಿ ಪೂಜ್ಯೆ ಅಂದರೆ ಮಕರ ಕುಂಭ ರಾಶಿಗಳಿಗೆ ಶುಕ್ರನು ಬರಲಾಗಿ ಸುಭಗ, ಮಿತ್ರ ಅವನು ಶನಿ ಶುಕ್ರನಿಗೆ. ಸುಭಗ ಅಂದರೆ ಸುದೃಶ್ಯ ಅಂತ ಫಲ ಹೇಳಿದ್ದಾರೆ. ಅದಕ್ಕೆ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ ಅಂತ, ಒಳ್ಳೆ ರೂಪ ಅಂತ, ಮೋಹಕ ರೂಪ ಅಂತ ಸುಭಗ ಅಂದರೆ. ಮತ್ತು ಬೇರೆ ಅನುಕೂಲಗಳನ್ನು ಕೂಡ ಹೇಳ್ತಾರೆ, ಸ್ವತ್ತು ಅದು ಇದನ್ನು ಕೂಡ ಹೇಳ್ತಾರೆ. ಸೌಭಾಗ್ಯ ಅಂತ ಹೇಳ್ತಾವಲ್ಲ, ಸುಭಗ ಶಬ್ದದಿಂದ ಬಂದಿದೆ ಸೌಭಾಗ್ಯ ಅನ್ನುವಂಥ ಶಬ್ದ. ಭಾಗ್ಯ ಸೌಭಾಗ್ಯ ಅದು ಇಲ್ಲ ಬರುತ್ತೆ. ಅದು ಮುಖ್ಯವಾಗಿ ಈ ಶಬ್ದ ಬಳಕೆಯಾಗುವಂಥದ್ದು ರೂಪ. ಸುಷ್ಟು ಭಗಂ ಶ್ರೀರ್ಯಸ್ಯ ಅನ್ನೋ ಅರ್ಥನೂ ಹೇಳ್ತಾರೆ. ಅಂದರೆ ಭಗ ಅಂದರೆ ಶ್ರೀ ಸಂಪತ್ತು ಅಂತ, ಸುಭಗ ಅಂದರೆ ಸಂಪತ್ತುಳ್ಳವನು ಅನ್ನೋ ಅರ್ಥನೂ ಹೇಳ್ತಾರೆ. ಸುದೃಶ್ಯ ಮುಖ್ಯ ಅರ್ಥ. ಚಕ್ಷುಷ್ಯ ಅಂದರೆ ಕಣ್ಣಿಗೆ ಹಿಂತಾಗುವಂಥದ್ದು ಸುದೃಶ್ಯ. ಸುಭಗ ಸ್ತ್ರೀ ವಿಜಿತ, ಹೆಣ್ಣಿಗೆ ಸೋಲ್ತಾನೆ. ಹೆಣ್ಮಕ್ಳಾದರೆ ಇದು ತದ್ವಿರುದ್ಧ ಆಗಬೇಕದು. ಸುಭಗ ಸ್ತ್ರೀ ವಿಜಿತ ರಥಃ ಕುನಾರ್ಯಾಂ. ಶನಿ ಬಂದ, ಕೆಟ್ಟ ಹೆಣ್ಣಿನಲ್ಲಿ ಆಸಕ್ತನಾಗ್ತಾನೆ. ಕುನಾರಿ ಅಂದರೆ ಒಳ್ಳೆಯವಳು ಅಂತ ಹೇಳೋ ಹಾಗಿಲ್ಲ, ಉತ್ತಮಳು ಅಂತ ಹೇಳೋ ಹಾಗಿಲ್ಲ, ಹೀಗೆ ಬರುತ್ತೆ. ಅಂಥವಳಲ್ಲಿ ಆಸಕ್ತನಾಗ್ತಾನೆ. ಇವನು ಸ್ವತಃ ಚೆಂದ ಇರ್ತಾನೆ ನೋಡೋದಕ್ಕೆ, ಆದರೆ ಯಾರ ಹಿಂದೆ ಹೋಗ್ತಾನೆ ಅಂದರೆ ಹೇಳಿಸಿದ್ದಲ್ಲ ಅದು ಅಂತ, ಕುನಾರಿ ಅಂತ, ಅಂಥವ್ರ ಹಿಂದೆ ಹೋಗ್ತಾನೆ ಅಂತ. ಕರ್ಕದಲ್ಲಿ ಬಂದರೆ ಚಂದ್ರಕ್ಷೇತ್ರದಲ್ಲಿ ಶುಕ್ರ ಬಂದರೆ ದ್ವಿಭಾರ್ಯ, 2 ಹೆಂಡತಿ ಆಗುತ್ತೆ ಅಂತ. ಯಾಕೆ ಹಾಗೆ? ಒಳ್ಳೆ ಉತ್ತರ ಅದು. ಚಂದ್ರನೂ ಸ್ತ್ರೀ ಗ್ರಹ, ಶುಕ್ರನೂ ಸ್ತ್ರೀ ಗ್ರಹ. ಚಂದ್ರನ ಮನೆಗೆ ಶುಕ್ರ ಬಂದನು 2 ಆಯಿತು ನೋಡಿ ಅಲ್ಲಿ. 2 ಹೆಂಡತಿ ಅಂದರೆ ಒಂದು ಚಂದ್ರ ಒಂದು ಶುಕ್ರ ಅಂತ 2 ಆಯಿತು ನೋಡಿ ಅಲ್ಲಿ. ಹಾಗಾಗಿ ಚಂದ್ರನ ಮನೆ ಸ್ತ್ರೀ ಗ್ರಹ. ಚಂದ್ರ ಅಂದರೆ ಬಂದವನು ಶುಕ್ರ, ಅವನು ಸ್ತ್ರೀ ಗ್ರಹ. ಹಾಗಾಗಿ ದ್ವಿಭಾರ್ಯ, 2 ಹೆಂಡತಿ ಆಗುತ್ತೆ ಅವನಿಗೆ ಅಂತ. ಈ ದ್ವಿಭಾರ್ಯ ಅನ್ನೋದು ಬೇರೆ ಬೇರೆ ತರಹ ಅನ್ವಯ ಆಗುತ್ತೆ ಅಂತ, ಬರೀ ಹೆಂಡತಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅನ್ಕೊಳ್ಬೇಡಿ ನೀವು ಅಂತ. ಅನೇಕ ಸಂಗತಿಗಳಲ್ಲಿ 2 ಥರ ಬರ್ಬೋದು ಅಂತ. ಭಾರ್ಯ ಅಂದರೆ ಯಾರನ್ನು ಭರಣ ಮಾಡಬೇಕು ಅವಳು ಭಾರ್ಯೆ ಅಂತ.
ಅನೇಕ ವಿಷಯಗಳಂತೆ ದ್ವಂದ್ವ, ಎರಡು ದೋಣಿ ಥರ ಬರ್ಬೋದು ಅಂತ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ದ್ವಿಭಾರ್ಯ ಅರ್ಥಿ ಅಂದರೆ ಆಸೆ ಬರುಕ, ಅಪೇಕ್ಷೆ ಪಡ್ತಾನೆ. ಭೀರು ಅಂದರೆ ಹೇಡಿ, ಹೆದರಿಕೆ ಜಾಸ್ತಿ. ಪ್ರಬಲ ಮದಶೋಕಶ್ಚ ಶಶಿಭೇ, ಪ್ರಬಲ ಮದಶೋಕಶ್ಚ, ಮದವೂ ಹೆಚ್ಚು ಶೋಕವೂ ಹೆಚ್ಚು ಅಂತ. ಮದ ಅಂದರೆ ಅಮಲು, ಏನೊಂದು ಗೊತ್ತಾಗದಿರೋಂಥ ಸ್ಥಿತಿ ಅಂತ, ಬುದ್ಧಿ ನಿಯಂತ್ರಣ ಕಳ್ಕೊಳ್ಳುತ್ತೆ ಅಂತ. ಮದ ಅಂದರೆ ಅದೂ ಇದೆ, ಏನು ಅದಕ್ಕೂ ಹೇಳ್ತಾರೆ, ಗರ್ವಕ್ಕೂ ಹೇಳ್ತಾರೆ ಮತ್ತಃ ಅಂತ. ಅದು ಬಂದಾಗ, ಗರ್ವ ಬಂದಾಗ ಏನೂ ಕಾಣಿಸೋದಿಲ್ಲ ಅವನಿಗೆ, ನೆಲ ಕಾಣಿಸೋದಿಲ್ಲ ಅವನಿಗೆ. ಸತ್ಯ ಒಳ್ಳೆಯವರು ಕೆಟ್ಟವರು ದೊಡ್ಡವರು ಚಿಕ್ಕವರು ಗೊತ್ತಾಗೋದಿಲ್ಲ. ಅಮಲಿನಲ್ಲೂ ಹಾಗೆ ಆಗತ್ತೆ. ಮದ್ಯಪಾನ ಮಾಡ್ಕೊಂಡಾಗಲೂ ಕೂಡ ಅದೇ ಥರ ಆಗುತ್ತೆ, ಎಲ್ಲ ಸಮ ಆಗಿಬಿಡುತ್ತೆ ಪೂರ್ತಿ. ರಸ್ತೆ ಕೂಡ ಹಾಗೆ, ಏರು ತೆಗೆದ್ರು ಸಮ ಆಗಿಬಿಡುತ್ತೆ ರಸ್ತೆ. ಎಲ್ಲಿ ಕಾಲಿಡಬೇಕು ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಎಲ್ಲಿ ತಗ್ಗಿದ್ದಲ್ಲೂ ಕೂಡ ಸಮ ಅಂತಲೇ ಕಾಲಿಡ್ತಾನೆ ಅವನು ಆಗಿಲ್ಲಿಂದ. ಹಾಗಾಗಿ ಅದು ಮಾಡೋ ಕೆಲಸ, ಅದು ಅಮಲು ಮಾಡೋ ಕೆಲಸ ಅದು. ಅದನ್ನು ತೋರಿಸ್ತಾ ಇದೆ. ಶೋಕಶ್ಚ ಅಂತ ಸ್ವಲ್ಪ ಅನೇಕ ಅಂತ ಪದಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಶಶಿಭೆ, ಚಂದ್ರನ ಮನೆಯಲ್ಲಿದ್ದರೆ ಹಾಗೆ ಅಂತ. ಚೂರಿದೆ, ಪತ್ತೆ ಮಾಡಿಬಿಡೋಣ ಶುಕ್ರನ. ನಾಳೆಗೆ ಇಟ್ಕೋಬೇಕಾ ಶುಕ್ರವಾರಕ್ಕೆ? 4 ಗಂಟೆ ಆಗಿದೆ, 4:04. ಹರವು ಯೋಷಾಪ್ತಾರ್ಥ ಪ್ರವರ ಯುವತಿ ಮಂದತನಯ. ಹರವು ಅಂದರೆ ಹರಿ ಅಂದರೆ ಸಿಂಹ, ಹರು ಸಿಂಹರಾಶಿಯಲ್ಲಿ ಶುಕ್ರನಿದ್ದಾಗ. ಯೋಷಾಪ್ತಾರ್ಥ, ಜಾಪನೀಸ್ ಭಾಷೆ ಕೇಳ್ದಂಗೆ ಆಗ್ತಾಯಿದೆ ನಿಮಗೆ. ಅದು ಯೋಷಾಪ್ತಾರ್ಥ ಅಂದರೆ ಏನಿಲ್ಲ, ಸಂಪತ್ತು ಸ್ತ್ರೀಯರ ಕಡೆಯಿಂದ ಬರುತ್ತೆ ಅಂತ. ನನಗೆ ಹಣಕಾಸು ಸ್ತ್ರೀಯರ ಕಡೆಯಿಂದ ಬರುತ್ತೆ, ಹೆಂಡತಿ ಮನೆಯಿಂದಲೋ ತಾಯಿ ಕಡೆಯಿಂದಲೋ ಆ ಥರ ಏನೋ ಒಂದು ಅಂತ. ಯೋಷಾಪ್ತ ಅರ್ಥ ಸಂಪತ್ತು, ಆಪ್ತಾರ್ಥ ಸಂಪತ್ತು ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಸ್ತ್ರೀ, ಯೋಷಾಪ್ತ ಸ್ತ್ರೀ ಕಡೆಯಿಂದ ಬಂದಿರತಕ್ಕಂಥ ಅರ್ಥ ಸಂಪತ್ತು ಅಂತ. ಹರವು ಯೋಷಾಪ್ತಾರ್ಥ ಪ್ರವರ ಯುವತಿ ಅಂತ, ಉತ್ತಮ ಸ್ತ್ರೀಯರು, ಶ್ರೇಷ್ಠ ಸ್ತ್ರೀಯರ ಯೋಗ ಅದು ಪಡ್ಕೊಳ್ತಕ್ಕಂಥ ಯೋಗ ಅವ್ರನ್ನ. ಮಂದತನಯ, ಮಕ್ಕಳು ಕಡಿಮೆ ಅಂತ. ಹೆಂಡತಿ ಜಾಸ್ತಿ, ಮಕ್ಕಳು ಕಡಿಮೆ ಅಂತ, ಎಂಥ ಯೋಗ ಅಂತ ಅದು ಅಂತ. ಪ್ರವರ ಯುವತಿ ಮಂದತನಯ, ಸಿಂಹರಾಶಿ ಅದು. ಈ ಸಿಂಹರಾಶಿಗೆ ಬಂದು ಕೂಡ ಯಾವ ಗ್ರಹ ಬಂದರೂ ಈ ಸಿಂಹರಾಶಿ ಒಂದು ಫಲ ಕೊಟ್ಬಿಡುತ್ತೆ, ಮಕ್ಕಳು ಕಡಿಮೆ. ಶುಕ್ರ ಬರಲಿ ಮತಬ ಬರಲಿ, ಅದು ಆ ರಾಶಿಗೆ ಯಾವ ವ್ಯತ್ಯಾಸ ಇಲ್ಲ. ಅಲ್ಲಿ ಯಾರು ಬಂದರೂ ಮಕ್ಕಳು ಕಡಿಮೆ ಮಾಡೋ ರಾಶಿ ಅದು ಸಿಂಹರಾಶಿ ಅಂತ. ಹಾಗಾಗಿ ಮಂದತನಯ ಅಲ್ಪಾತ್ಮಜ ಮತ್ತೆ ಬರ್ತಾ ಇರುತ್ತೆ ಅಂತ. ಸಿಂಹದ ಶುಕ್ರನಿಗೆ ಈ ಫಲ. ಇನ್ನು ಧನುವಿನ ಶುಕ್ರ ಗುಣೈಃ ಪೂಜ್ಯ, ಅವನ ಗುಣಗಳಿಂದ ಗೌರವ ಸಿಗುತ್ತೆ ಅವನಿಗೆ, ಗೌರವ ಬರುತ್ತೆ ಅವನಿಗೆ ಅಂತ. ಗಣೈಃ ಪೂಜ್ಯ ಅಂತಲೂ ಹೇಳ್ತಾರೆ ಅದನ್ನು. ಅಂದರೆ ಜನಸ್ತೋಮದಿಂದ ಗೌರವಕ್ಕೊಳಗಾಗುವಂಥದ್ದು ಅಥವಾ ತನ್ನ ಗುಣಗಳ ಕಾರಣಕ್ಕಾಗಿ ಗೌರವಕ್ಕೆ ಒಳಗಾಗುವಂಥದ್ದು. ಗುಣೈಃ ಪೂಜ್ಯ, ಗಣೈಃ ಪೂಜ್ಯ. ಸಸ್ವಹ ಅಂದರೆ ಸಂಪತ್ತಿದೆ ಅಂತ, ಸ್ವತ್ತಿದೆ ಅಂತ. ಸ್ವತ್ತು, ಸಸ್ವಹ ಅಂದರೆ ಸ್ವತ್ತು ಉಳ್ಳವನು. ತುರಗ ಸಹಿತೆ ದಾನವ ಗುರು ಅಂದರೆ ಗೊತ್ತಾಗತ್ತೆ ನಿಮಗೆ? ತುರಗ ಸಹಿತೆ ದಾನವ ಗುರು ಅಂದರೆ ಗೊತ್ತಾಗತ್ತಾ? ಸರಿ ಇದೆ. ತುರಗ ಅಂದರೆ ಧನುರಾಶಿ, ತುರಗ ಸಹಿತೆ ದಾನವ ಗುರು ಅಂದರೆ ಧನುರಾಶಿ ಮತ್ತು ಶುಕ್ರ ಸೇರಿದಾಗ ಈ ಫಲಗಳು. ಪೂಜ್ಯತ್ವ ಬರುತ್ತೆ ಮತ್ತು ಸ್ವತ್ತುಗಳು ಗುರುವಿಂದ ಬರೋಂಥದ್ದು. ಗುರು ಇಬ್ಬರು ಗುರುಗಳೇ ಅಲ್ವಾ, ಸೇರಿದಾಗ ಪೂಜ್ಯತ್ವ ವೃದ್ಧಿ ಆಯಿತು, ಸ್ವತ್ತುಗಳು ಅದು ಕೂಡ ವೃದ್ಧಿ ಆಯಿತು ಅಂತ. ಕೊನೆಯದು ಝಷ ಅಂದರೆ ಮೀನು. ಝಷೆ ಅಂದರೆ ಮೀನರಾಶಿಯಲ್ಲಿ ಶುಕ್ರನಿದ್ದಾಗ ಏನಾಗಬೇಕು? ಮೀನರಾಶಿ ಶುಕ್ರನಿಗೆ ಉಚ್ಚರಾಶಿಯಲ್ಲಿ ವಿದ್ವಾನ್, ಅವನು ವಿದ್ವಾನ್ ಆಗ್ತಾನೆ, ಅವನು ಜ್ಞಾನಿ ಆಗ್ತಾನೆ. ಆಢ್ಯ ಅಂದರೆ ಸ್ವತ್ತು ಸಂಪತ್ತು ಉಳ್ಳವನಾಗ್ತಾನೆ, ಉಳ್ಳವನಾಗ್ತಾನೆ. ಆಢ್ಯ ಅಂದರೆ ಉಳ್ಳವನು ಅಂತ. ನೃಪಜನಿತ ಪೂಜ, ರಾಜಪೂಜಿತನಾಗ್ತಾನೆ. ರಾಜ ಸತ್ಕಾರಗಳು ರಾಜ ಸನ್ಮಾನಗಳೆಲ್ಲ ಬರ್ತವೆ ಅವನಿಗೆ. ಅತಿ ಸುಭಗ ಅಂದರೆ ಅತಿ ಸುಭಗ ಅಂದರೆ ಸರ್ವಜನ ವಲ್ಲಭ ಅಂತ ಹೇಳಿದ್ದಾರೆ. ಅದಕ್ಕೆ ಅರ್ಥವನ್ನು ಎಲ್ಲರಿಗೂ ಇಷ್ಟ ಅವನು ಕಂಡ್ರೆ ಆ ಥರ ಆಗ್ತಾನೆ.
ಸಮಸ್ತರಿಗೂ ಅವನು ಕಂಡ್ರೆ ಇಷ್ಟ. ಮುಖ್ಯವಾಗಿ ಆ ಕಣ್ಣಿಗೆ ನೋಡಿದಾಗ ಇಷ್ಟ ಆಗುವಂಥದ್ದು ಅದನ್ನು ಹೇಳುತ್ತೆ. ಜೊತೆಯಲ್ಲಿ ಸಂಪತ್ತನ್ನು ಕೂಡ ಹೇಳುತ್ತೆ, ಸೌಭಾಗ್ಯವನ್ನು ಕೂಡ ಹೇಳುತ್ತೆ. ಅತಿ ಸೌಭಾಗ್ಯ ಅಂದರೆ ತುಂಬ ಸೌಭಾಗ್ಯ ಅವನಿಗೆ ಬರುತ್ತೆ, ಮಳೆ ಸುರಿದಂಗೆ ಸುರಿಯುತ್ತೆ ಸೌಭಾಗ್ಯ ಅವನಿಗೆ ಅಂತ, ಸಂಪತ್ತು ಅವನಿಗೆ ಅಂತ. ಮೀನರಾಶಿಯಲ್ಲಿ ಶುಕ್ರ ಇದ್ದರೆ ಇಷ್ಟಿರಲಿ, ಆಯಿತಾ. ಈ ಶನಿಯನ್ನು ಸ್ವಲ್ಪ ಮತ್ತು ಹುಷಾರಾಗಿ ನೋಡ್ಕೊಳ್ಳೋಣ, ಯಾಕೆಂದ್ರೆ ತಯಾರಿ ಬೇಕು ಶನಿಗೆ. ಗುರು ಹೇಗೆ ಎಲ್ಲೋದ್ರೂ ಒಳ್ಳೇದು ಕೊಡ್ತಾನ, ಹಾಗೆ ಶರಣು ಎಲ್ಲೋದ್ರೂ ಒಳ್ಳೇದು ಕೊಡ್ತಾನೆ ಅಂತಲ್ಲ. ನೋಡೋಣ ಏನೇನು ಕೊಡ್ತಾನೆ. ಶನಿ ತುಂಬ ಸ್ವಾರಸ್ಯಕರವಾಗಿರುತ್ತೆ, ನೋಡೋಣ ಅದನ್ನು. ಆದರೆ ನೀವು ಮೊದಲೇ ಹೇಳಿದಾಗೆ ರಾಶಿ ಅಧಿಪತಿ ಮತ್ತು ಆ ಗ್ರಹ ಮೂರರ ಬಲಾಬಲಗಳನ್ನು ನೋಡೋದು ಕಲ್ತ್ಕೋಬೇಕು. ನಿಮ್ಗೆ ಅದನ್ನು ಹೇಳ್ತೀವಿ, ಷಡ್ ಬಲಗಳು, 6 ರೀತಿಯಲ್ಲಿ ಬಲಗಳು ಬರುತ್ತೆ ಗ್ರಹಗಳಿಗೆ, ಮತ್ತು 6 ವರ್ಗಗಳಿದೆ ಅವನು ಎಲ್ಲಿದ್ದಾನೆ ಅಂತ. ಆದರೆ ಅದು ಎಷ್ಟು ಶುಭ ಎಷ್ಟು ಅಶುಭ ಅಂತ ನೋಡ್ಬೇಕು ಅದನ್ನು ಅಂತ. ಅದೆಲ್ಲ ನೋಡಿಕೊಂಡು ಅವನಿಗೆ ದೃಷ್ಟಿ ಏನಿದೆ, ಅವನಿಗೆ ಜೊತೆಗೆ ಯಾರಿದ್ದಾರೆ ಎಲ್ಲ ನೋಡಿಕೊಂಡು ಫಲ ಹೇಳೋವಂಥದ್ದು. ಹಾಗಾಗಿ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ, ಚೆನ್ನಾಗಿ ಅಂತ. ಇಲ್ಲಿ ಶನಿಯನ್ನು ಮತ್ತು ಇದು ರಾಶಿ ಮತ್ತು ಗ್ರಹಗಳಿಗೆ ಶಕ್ತಿ ಹೇಗೆ ಬರುತ್ತೆ ಅನ್ನೋದನ್ನು ಮುಂದಕ್ಕೆ ನಿಮಗೆ ಹೇಳ್ತೀವಿ. ನವಾಂಶನೂ ಹೇಳೋಕ್ಕಿದೆ, ಹೇಳ್ತೀವಿ ಅದನ್ನು. ಹರೇ ರಾಮ.